ಸತ್ಯಾಶೇಷವಿಶ್ವಸ್ಯ ಕಾರಣಂ ಕರುಣಾಸಿಂಧುಂ ಆನಂದತೀರ್ಥ ಬಂಧುಂ ಹರಿಂ ಭಜೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜಶ್ರೀಪಾದೋಭೀಷ್ಟದಸ್ಸತಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀಮದಾನಂದತೀರ್ಥಚರಣೋ ಶರಣಂ ಪ್ರಪದ್ಯೆ. ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರಸ್ವಾಮಿಗೆ ನಮನಗಳನ್ನು ಸಲ್ಲಿಸ್ತಾ ನೆರೆದಿರತಕ್ಕಂತಹ ಎಲ್ಲ ಭಗವದ್ಭಕ್ತರನ್ನು ಅಭಿನಂದಿಸ್ತಾ ರಾಮಾಯಣದ ಉತ್ತರಾಖಂಡದ 5ನೇ ದಿವಸದ ಈ ಜ್ಞಾನ ಸತ್ರದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇಂದ್ರನನ್ನು ಗೆದ್ದು ಇಂದ್ರಜಿತ್ ಅನ್ನತಕ್ಕಂಥ ಹೆಸರನ್ನು ಪಡ್ಕೊಂಡ ಬ್ರಹ್ಮದೇವರು ಬಿಡಿಸುವಂಥದ್ದಾಗ್ತದೆ. ಒಂದು ರೀತಿಯ ದೈನ್ಯ ಸ್ಥಿತಿ ಇಂದ್ರನಿಗೆ. ಯಾಕೆ ಹೀಗಾಯಿತು ಅಂತ ಪ್ರಶ್ನೆ ಬಂದಾಗ ಬ್ರಹ್ಮದೇವರು ಹೇಳ್ತಾರಂತೆ, ನಿನಗೆ ಅದು ಆಗಬೇಕಾದದ್ದೇ ಆದದ್ದಪ್ಪ, ಆಗಬಾರದ್ದಾದದ್ದಲ್ಲ. ನೀನು ಸೋಲ್ಬೇಕಾಗಿತ್ತು, ನೀನೊಂದು ತಪ್ಪು ಕೆಲಸ ಮಾಡಿದ್ದಿ ಅಂತ. ಏನು ತಪ್ಪು ಕೆಲಸ ಮಾಡಿದ್ದಿ? ಹಿಂದೆ ನಾನು ಒಬ್ಬ ಹೆಣ್ಣು ಮಗಳನ್ನು ಸೃಷ್ಟಿ ಮಾಡುವಾಗ ಅತ್ಯಂತ ಸುಂದರಿಯಾಗಿರತಕ್ಕಂತಹ, ಕುರೂಪಕ್ಕೆ ಚೂರು ಅವಕಾಶ ಇಲ್ಲದ, ಹಲ್ಯ ಹೇಳಿದರೆ ಕುರೂಪ, ಅದಕ್ಕೆ ಚೂರು ಅವಕಾಶ ಇಲ್ಲದ ಅಹಲ್ಯ ಅನ್ನತಕ್ಕಂಥ ಒಬ್ಬ ಹೆಣ್ಣುಮಗಳ ಸೃಷ್ಟಿಯನ್ನು ನಾನು ಮಾಡಿದ್ದೆ. ಆಕೆಯನ್ನು ಸೃಷ್ಟಿ ಮಾಡುವ ಸಂದರ್ಭದಲ್ಲಿ ಆಕೆಯನ್ನು ಮತ್ತೆ ಯಾರಿಗೆ ವಿವಾಹ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿದಾಗ ನಿನ್ನ ಮನಸ್ಸಿನಲ್ಲೂ ಒಂದು ಆಸೆ ಇತ್ತು. ಆದರೆ ನಾನು ಗೌತಮರಿಗೆ ಆಕೆಯ ಜವಾಬ್ದಾರಿಯನ್ನು ಕೊಟ್ಟೆ. ಅವರು ಅನೇಕ ವರ್ಷಗಳ ಕಾಲ ಆಕೆಯನ್ನು ತಮ್ಮ ಹತ್ತಿರವೇ ಇಟ್ಟುಕೊಂಡು ಆಕೆಯನ್ನು ಪಾಲಿಸಿದ್ರು, ಪೋಷಿಸಿದ್ದು ಎಲ್ಲ ಆಯಿತು. ಮತ್ತು ಕೊನೆಗೆ ಅವರ ಇಂಥ ಒಂದು ರೀತಿಯ ನಿಯಂತ್ರಣ, ಇಂಥ ಒಂದು ರೀತಿಯ ಸಾಮರ್ಥ್ಯವನ್ನು ಕಂಡು ಅವರಿಗೆ ಕೊಡುವಂಥದ್ದನ್ನು ಮಾಡಿದೆ. ಇದು ಕೆಲವೊಂದು ದೇವತೆಗಳಿಗೆ ಮತ್ತು ಮುಖ್ಯವಾಗಿ ನಿನಗೆ ಅಪತ್ಯದ ಸಂಗತಿ ಆಯಿತು. ನಿನಗಿದು ಸರಿಯಾಗಲಿಲ್ಲ. ನೀನು ಯಾಕೆ ಹೇಳಿದರೆ ಅಹಲ್ಯೆಯ ಮೇಲೆ ಒಂದು ಕಣ್ಣಿಟ್ಟಿದ್ದೆ ಅಂತ. ಇದಕ್ಕೆ ಬೇರೆ ಅನೇಕ ಸಂಗತಿಗಳಿದೆ. ನಾವು ಬರೀ ರಾಮಾಯಣವನ್ನು ಮಾತ್ರ ನೋಡುವುದು ಅಂತಾದರೆ ಹಂಗೆ ಹೇಳ್ತಾರೆ. ಅದರಿಂದ ಏನಾಗಿದೆ ಹೇಳಿದರೆ, ಒಂದು ದಿವಸ ಅವರು ಗೌತಮರಿಲ್ಲದಂಥ ಹೊತ್ತಲ್ಲಿ ನೀನು ಆಶ್ರಮಕ್ಕೆ ತೆರಳಿ ಅತಿಕ್ರಮಣವನ್ನು ಮಾಡುವ ಮುಖಾಂತರವಾಗಿ ಮಾಡಬಾರದ ಕೆಲಸವನ್ನು, ದೊಡ್ಡ ಸ್ಥಾನದಲ್ಲಿದ್ದುಕೊಂಡೂ ಕೂಡ ಮಾಡಬಾರದ ಕೆಲಸವನ್ನು ಮಾಡಿದ ಹಿನ್ನೆಲೆಯಲ್ಲಿ ನಿನಗೆ ಆವತ್ತೇ ಅವಳ ಪತಿಯಿಂದ ನಿನಗೆ ಶಾಪ ಪ್ರಾಪ್ತ ಆಗಿತ್ತು. ನಾವು ಮಾಡಿದ್ದಲ್ಲ, ನೀನು ಮಾಡಿಕೊಂಡ ಕರ್ಮದ ಫಲ ಇದು ಅಂತ ನಿನಗೆ ಆವತ್ತೇ ಶಾಪ ಪ್ರಾಪ್ತ ಆಗಿತ್ತು. ಅವರು ಕೊಡ್ತಾರೆ ನೋಡಿ ಶಾಪ. ಯಸ್ಮಾತ್ತೇ ಧರ್ಷಿತಾ ಪತ್ನಿ ತ್ವಯಾ ವಾಸವ ನಿರ್ಭಯಾತ್ ತಸ್ಮಾತ್ ತ್ವಂ ಸಮರೇ ಶಕ್ರ ಶತ್ರುಹಸ್ತಂ ಗಮಿಷ್ಯಸಿ. ಯಾವ ಹೆಣ್ಣುಮಗಳನ್ನು ಬಲಾತ್ಕಾರ ಮಾಡುವುದರ ಮುಖಾಂತರವಾಗಿ ನಿನ್ನ ಸ್ಥಾನಕ್ಕೂ ಕೂಡ ಆ ಮರ್ಯಾದೆಯನ್ನು ಕೊಡದೆ ನೀನು ಉಪಕ್ರಮಿಸಿದ್ದು ಹೌದಾಯಿತು. ಇಂದ್ರ, ನೆನಪಿಡ್ಕೋ, ಒಂದು ದಿವಸ ನೀನು ಶತ್ರುಗಳ ಕೈಗೆ ಹೋಗ್ತೀನಿ ನೋಡು. ಶತ್ರುಗಳು ನಿನ್ನನ್ನು ಗೆಲ್ತಕ್ಕಂಥ ಆ ಒಂದು ದಿವಸ ನೀನು ಕಾಣಬೇಕಾಗ್ತದೆ ಅಂತ. ಇಷ್ಟು ಮಾತ್ರ ಅಲ್ಲ, ಇನ್ನೊಂದು ಶಾಪ ಕೊಡ್ತಾರಂತೆ. ಅವರು ಹೇಳ್ತಾರೆ, ತತ್ರಾರ್ಧಂ ತಸ್ಯ ಯಃ ಕರ್ತ ತ್ವಯ್ಯರ್ಧಂ ನಿಪತಿಷ್ಯತಿ ನಚತೆ ಸ್ಥಾವರಂ ಸ್ಥಾನಂ ಭವಿಷ್ಯತಿ ನ ಸಂಶಯ ಅಂತ ಹೇಳ್ತಾರೆ. ಇದು ಬಹಳ ಕಷ್ಟ. ಇನ್ನು ಮುಂದಕ್ಕೆ ಭೂಮಿಯಲ್ಲಿ ಯಾವ ಒಬ್ಬ ವ್ಯಕ್ತಿ ಕೂಡ ಒಬ್ಬ ಹೆಣ್ಮಗಳನ್ನು ಆಕೆಗೆ ಇಷ್ಟ ಇಲ್ಲದೆ ಬಲಾತ್ಕಾರ ಮಾಡಿದ್ದ ಹೌದಾದರೆ
ಅದರ ಅರ್ಧ ಪಾಪ ನಿನಗೆ ಹೋಗ್ತದೆ ಅಂತ. ಯಾರು ಬೇಕಿದ್ರು ಮಾಡಿ, ಅದರ ಅರ್ಧ ಪಾಪ ನಿನಗೆ ಹೋಗ್ತದೆ. ಯಾಕೆ ಹೇಳಿದರೆ ಇಂಥದ್ದೊಂದು ಮಾಡಬಹುದು ಅಂತ ತೋರಿಸಿದವನೇ ನೀನು, ಇದರ ಮೊದಲ ಕರ್ಮ ಮಾಡಿದವ ನೀನು. ಆದ್ದರಿಂದ ಇದು ನಿನಗೆ ಹೋಗ್ತದೆ. ಇದು ಬಹಳ ಹಿಂದೆ ನಡೆದ ಘಟನೆ ಇದು. ಇದೀಗ ರಾವಣನ ಕಥೆಯ ಮಧ್ಯದಲ್ಲಿ ಅವನಿಗೆ ಯಾಕೆ ಇಂದ್ರ ಮೇಘನಾದನಿಂದ ಪರಾಜಿತನಾದ ಅನ್ನುವಂಥ ಪ್ರಶ್ನೆಗೆ ಉತ್ತರ ಬರುವ ಹೊತ್ತಲ್ಲಿದೆ ಆದದ್ದು. ಈ ಪ್ರಶ್ನೆಗಳು ಬಂದದ್ದು ಹೌದಾದರೂ ಆದ ಘಟನೆ ಬಹಳ ಹಿಂದೆ. ಆದ್ದರಿಂದ ನಿನಗೆ ನಿಸ್ಥಾವರಾಗಿರ್ತಕ್ಕಂಥ ಸ್ಥಿರ ಆಗಿರತಕ್ಕಂಥ ಸ್ಥಾನವೂ ಕೂಡ ಇಲ್ಲದಂತಹ ಪರಿಸ್ಥಿತಿ ನಿನಗೆ ಬರ್ತದೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಮಾತುಗಳು ಬರ್ತದೆ. ಅದಾದ ಮೇಲೆ ಪತ್ನಿಯಾಗಿರ್ತಕ್ಕಂಥ ಅಹಲ್ಯೆಗೂ ಕೂಡ ಶಾಪ ಕೊಡುವಂಥದ್ದಾಗ್ತದೆ. ನಿರ್ವಿಕಾರಳಾಗು, ಯಾವ ವಿಕಾರವೂ ಇಲ್ಲದಂತಹ ಜೀವನ ನಿನಗೆ ಪ್ರಾಪ್ತ ಆಗಲಿ. ಮತ್ತು ಒಂದು ದಿವಸ ರಾಮ ಭಗವನ್ ಶ್ರೀಮನ್ನಾರಾಯಣ ಮತ್ತೆ ಭೂಮಿಯಲ್ಲಿ ಅವತಾರ ಮಾಡ್ತಾನೆ. ಅವನಿಗೆ ಆತಿಥ್ಯವನ್ನು ಕೊಟ್ಟು ಮತ್ತು ನನ್ನ ಕಡೆ ಬರುವಂಥದ್ದಾಗಲಿ ಅಂತ. ಯಾಕೆ ಹೇಳಿದರೆ ಪತಿಗೂ ಕೂಡ ಗೊತ್ತಾಗ್ತದೆ. ಆಕೆ ಹೇಳ್ತಾಳೆ ಅಹಲ್ಯೆ, ನಂದೇನಿದೆ ತಪ್ಪು, ನಿಮ್ಮ ವೇಷವನ್ನು ಹಾಕ್ಕೊಂಡು ಒಂದು ಚೂರೂ ವ್ಯತ್ಯಾಸ ಇಲ್ಲದವ ಬಂದ ಅಂತ ಹೇಳಿದರೆ ನಾನೇನು ಮಾಡಲಿ, ನಂದು ತಪ್ಪಿಲ್ಲಲ್ವ ಅಂತ ಹೇಳುವಾಗ ಅದಕ್ಕೆ ಸಮಾಧಾನ ಅಂತ ಹೇಳಿ ರಾಮ ಬರುವಂಥದ್ದಾಗ್ತದೆ. ಅವನಿಂದ ಮತ್ತೆ ನಿನ್ನ ಉದ್ಧಾರ ಅನ್ನುವಂಥದ್ದಾಗ್ತದೆ, ನಂತರ ನಿನ್ನನ್ನು ನಾನು ಸೇರಿಸ್ಕೊಳ್ಳುವಂಥದ್ದಾಗ್ತದೆ ಅಂತ ಈ ಕಥೆಗಳೆಲ್ಲ ಬರುವಂಥದ್ದಾಗ್ತದೆ. ಇದು ಇಷ್ಟು ಒಂದು ರೀತಿಯಲ್ಲಿ ರಾವಣನ ದಂಡಯಾತ್ರೆ ಅಥವಾ ವಿಜಯ ಯಾತ್ರೆ. ಇನ್ನು ಪರಾಜಯದ ಯಾತ್ರೆಯೂ ಕೂಡ ಇದೆ ಅಂತ ರಾಮನೇ ಪ್ರಶ್ನೆ ಮಾಡುತ್ತಾನೆ. ಅಲ್ಲ ಸ್ವಾಮಿ ಅಗಸ್ತ್ಯರ ಹತ್ರ, ಬರೀ ಗೆದ್ದದ್ದೇ ಅಲ್ವ ರಾವಣ ಎಲ್ಲರನ್ನ? ಹಾಗಿದ್ರೆ ರಾವಣ ಇರುವ ಹೊತ್ತಲ್ಲಿ ಭೂಮಿಯಲ್ಲಿ ಒಬ್ಬ ಪರಾಕ್ರಮಿ, ಒಬ್ಬ ಶೂರ ಯಾರೂ ಕೂಡ ಇರಲಿಲ್ವ? ಎಲ್ಲರೂ ಸೋತದ್ದೆಯ? ಹಾಗಿದ್ರೆ ಅತಿರಥ ಮಹಾರಥ ಅಂತ ಎಲ್ಲ ಶಬ್ದಗಳು ಆ ಸಂದರ್ಭದಲ್ಲಿ ಯಾರಿಗನ್ವಯ ಆಗ್ತಾ ಇತ್ತು? ರಾವಣನಿಗೆ ಒಬ್ಬನಿಗೆ, ಮತ್ತೆ ಯಾರೂ ಭೂಮಿಯಲ್ಲಿಲ್ವ ಅಂತ ಪ್ರಶ್ನೆ ಬಂದಾಗ ಅವರು ಮುಂದುವರಿಸ್ತಾರೆ ನೋಡಿ. ಅಗಸ್ತ್ಯರು ಹೇಳ್ತಾರೆ, ಇಲ್ಲ, ರಾವಣ ಎಲ್ಲ ಕಡೆ ಗೆದ್ದದ್ದಲ್ಲ. ಅವನಿಗೆ ಬ್ರಹ್ಮದೇವರ ವರ ಇದ್ದದ್ದು ಯಾರಿಂದಲೂ ಸಾಯಬಾರದು ಅಂತ, ಸೋಲಬಾರದು ಅಂತ ವರ ಇರಲಿಲ್ಲ. ಅದರಿಂದ ಸೋತಿದನಪ್ಪ ಅವ ಸೋತದ್ದೂ ಕೂಡ ಹಿನ್ನೆಲೆ ಇದೆ, ಸೋತದ್ದಕ್ಕೂ ಒಂದು ಇತಿಹಾಸ ಇದೆ, ಅದು ಕೂಡ ಒಂದು ಕಥೆ ಇದೆ ಅಂತ ಹೇಳಿ ಅವನ ಸೋತ ಕಥೆಯ ಪ್ರಾರಂಭ. ಏನಾಗಿದೆ ಹೇಳಿದರೆ, ಪುಷ್ಪಕ ವಿಮಾನ ಏರೋದು ಎಲ್ಲರನ್ನ ಮತ್ತೆ ಸಾಮಂತರಾಜನನ್ನಾಗಿ ಮಾಡ್ತಾ ಮುಂದುವರಿತಾ ಇರುವಂಥ ಸಂದರ್ಭದಲ್ಲಾಗುವಾಗ ಮಾಹಿಷ್ಮತಿ ಅನ್ನತಕ್ಕಂತಹ ನಗರ, ಆ ಮಾಹಿಷ್ಮತಿ ಅನ್ನತಕ್ಕಂಥ ನಗರದಲ್ಲಿ ಹೈಹಯ ರಾಜನಾಗಿರ್ತಕ್ಕಂತಹ ಅರ್ಜುನ ಅವನ ಆಳ್ತಾ ಇದ್ದಂತಹ ಜಾಗ ಅದು. ಅವನಿಗೆ ಕಾರ್ತವೀರ್ಯ ಅಂತ ಹೆಸರು, ಕಾರ್ತವೀರ್ಯಾರ್ಜುನ ಅಂತ. ಅತ್ಯಂತ ಪರಾಕ್ರಮಿ, ಮಹಾನ್ ಬಲಿಷ್ಠ. ಆ ರಾಜನ ಅರಮನೆಗೆ ಅವ ಇದ್ದಂತಹ ಆ ರಾಜ್ಯಕ್ಕೆ ತೆರಳಿ ಅಲ್ಲಿ ಹೋಗಿ ಅವನಿಗೆ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಹೋಗಿ ಈ ರಾವಣ ಹೇಳ್ತಾನಂತೆ, ನಿಮ್ಮ ರಾಜನಿಗೆ ಹೇಳ್ರಿ, ಅಸುರ ಶ್ರೇಷ್ಠನಾಗಿರ್ತಕ್ಕಂತಹ ರಾವಣ ಯುದ್ಧಕಾಂಕ್ಷಿಯಾಗಿ ಬಂದಿದ್ದಾನೆ, ಅವನಿಗೆ ಯುದ್ಧ ಮಾಡಬೇಕಂತೆ, ಯುದ್ಧ ಮಾಡಬೇಕು, ಬರ್ಲಿಕ್ಕೆ ಹೇಳಿ, ನಿಮ್ಮ ರಾಜನನ್ನು ಬರ್ಲಿಕ್ಕೆ ಹೇಳಿ ಅಂತ. ಅವರು ಹೇಳ್ತಾರೆ, ನಮ್ಮ ರಾಜ ಸದ್ಯಕ್ಕೇನು ಮಾಡಿದ್ದಾನೆ ಹೇಳಿದರೆ, ಒಂದಷ್ಟು ಹೆಣ್ಮಗಳನ್ನು ಕರ್ಕೊಂಡು ಒಳ್ಳೆ ಜಲಕ್ರೀಡೆ ಆಡಲಿಕ್ಕೆ ಅಂತ ಹೋಗಿದ್ದಾನಪ್ಪ. ನಮ್ಮ ರಾಜ ಸದ್ಯಕ್ಕಿಲ್ಲ, ಬಂದ ಮೇಲೆ ಮತ್ತೆ ಬೇಕಿದ್ರೆ ತಿಳಿಸುವ ಅಂತ. ಸರಿ, ಹೊತ್ತುಂಟಲ್ಲ, ಯಾವುದಕ್ಕೂ ಅರ್ಜುನ ಬರಬೇಕು ಅಂತ ಯೋಚನೆ ಮಾಡಿದ ರಾವಣ ಏನು ಮಾಡ್ತಾನೆ, ಅಲ್ಲೇ ರಮ್ಯ ಆಗಿರತಕ್ಕಂತಹ ಪರ್ವತದ ಹತ್ರ ತನ್ನವರನ್ನೆಲ್ಲ ಇಳಿಸ್ತಾ ನರ್ಮದಾ ನದಿ ಇತ್ತಂತೆ. ಬಹಳ ಶುಭ್ರ ಆಗಿರತಕ್ಕಂಥ ಎರಡನೇ ಗಂಗೆ ಇದು ಅಂತ ಉಲ್ಲೇಖ ಮಾಡ್ತಾರೆ. ಅಂತಹ ಪರಿಶುದ್ಧ ಆಗಿರತಕ್ಕಂತಹ ನರ್ಮದಾ ನದಿಯಲ್ಲಿ ಆ ರಮ್ಯ ಆಗಿರತಕ್ಕಂತಹ ಜಲವನ್ನು ಆಸ್ವಾದನೆ ಮಾಡುತ್ತಾ ತನ್ನವರಿಗೆ ರಾವಣ ಹೇಳ್ತಾನೆ, ಎಲ್ಲ ಸುಸ್ತಾಗಿದ್ದೀರಿ, ಇದ್ದ ಬದ್ದ ಮೈಯಲ್ಲೆಲ್ಲ ಗಾಯ ಮಾಡ್ಕೊಂಡಿದ್ದೀರಿ, ಒಮ್ಮೆ ಚಂದದ ಸ್ನಾನ ಮಾಡಿ ಮತ್ತೆ ನಾವು ಕೂಡ ಪರಿಸರವನ್ನು ನೋಡೋಣ ಅಂತ ಹೇಳಿ ಎಲ್ಲರೂ ಕೂಡ ಸ್ನಾನ ಮಾಡುವಂಥದ್ದಾಗ್ತದೆ. ಸ್ನಾನ ಮಾಡಿ ಆದಮೇಲೆ ರಾವಣನದ್ದೊಂದು ಕ್ರಮ ಇತ್ತಂತೆ ನೋಡಿ. ಏನು ಹೇಳಿದರೆ, ಅವನು ನಿತ್ಯ ಶಿವಪೂಜೆ ಮಾಡುತ್ತಾ ಇದ್ದ. ಅವನ ಹತ್ರ ಒಂದು ಸ್ವರ್ಣ ಶಿವಲಿಂಗ ಇತ್ತಂತೆ. ಆ ಸ್ವರ್ಣ ಶಿವಲಿಂಗಕ್ಕೆ ನಿತ್ಯ ಪೂಜೆಯನ್ನು ಮಾಡ್ತಾ ಇದ್ದ. ಅದಕ್ಕೋಸ್ಕರವಾಗಿ ರಾವಣನ ಪೂಜೆಗೆ ದ್ರವ್ಯಗಳು ಅಂತ ಹೇಳಿ ರಾವಣನ ಅನುಚರರೆಲ್ಲ ಅಲ್ಲಿದ್ದಂಥ ಹೂಗಳನ್ನೆಲ್ಲ ಒಟ್ಟು ಮಾಡಿ ತರ್ತಾಗಿದ್ರು. ಹೂಗಳ ರಾಶಿ ಆಗ್ತದೆ. ಹೂಗಳೆಲ್ಲ ಸಿದ್ಧಾದ ಮೇಲೆ ರಾವಣ ಮತ್ತೆ ಸ್ನಾನಕ್ಕೆ ಅಂತ ತೆರಳುತ್ತಾನೆ. ರಾವಣ ಸ್ನಾನ ಮಾಡಿ ಯಾವಾಗ ಸ್ನಾನ ಮಾಡುತ್ತಾನೆ ಅವಗಾಹನ ಮಂತ್ರಗಳೆಲ್ಲ ಹೇಳ್ತಾನೆ. ಆ ನಂತರ ರಾವಣನ ಮೌನ ವೃತ ಪ್ರಾರಂಭ, ಪೂಜೆ ಮುಗಿಯುವವರೆಗೆ ಮತ್ತೆ ಮಾತನಾಡಲಿಕ್ಕಿಲ್ಲ. ಕೆಲವೊಂದು ಶಿಸ್ತಿತ್ತು ರಾವಣನ ಹತ್ರ. ಆದ್ದರಿಂದ ಮೌನ ವೃತ ಪ್ರಾರಂಭ ಮಾಡಿದ.
ಮೌನವ್ರತದಿಂದ ಶಿವನ ಆರಾಧನೆಯನ್ನು, ರುದ್ರದೇವರ ಆರಾಧನೆಯನ್ನು ಮಾಡ್ತಾ ಇದ್ದಾನೆ. ರುದ್ರದೇವರ ಆರಾಧನೆಯನ್ನು ಮಾಡುವಂಥ ಹೊತ್ತಲ್ಲಾಗುವಾಗ ಏನಾಗಿದೆ ಹೇಳಿದರೆ, ನರ್ಮದಾ ನದಿಯಲ್ಲಿ ನೀರುಂಟಲ್ವ ಇದ್ದಕ್ಕಿದ್ದ ಹಾಗೆ ಏರ್ತಾ ಇದೆ. ಅದು ಪೂರ್ವದಿಂದ ಪಶ್ಚಿಮದ ಕಡೆಗೆ ತೆರಳಬೇಕಾದಂತಹ ನದಿಯ ನೀರು ಪಶ್ಚಿಮದಿಂದ ಪೂರ್ವದ ಕಡೆಗೆ ಬರ್ತಾ ಇದೆ. ಇದೇನಿದು? ರಾವಣ ಕಂಡ ನರ್ಮದಾ ನದಿಯ ನೀರಲ್ಲಿ ಕೆಸರಿಲ್ಲ, ಯಾವ ಮತ್ತೆ ಮರದ ರೆಂಬೆ ಕೊಂಬೆಗಳು ಕೂಡ ಬೀಳಲಿಲ್ಲ. ಅಂದರೆ ಅಚಾನಕ್ಕಾಗಿ ಆದ ಮಳೆಗಾಲವೋ ಅತ್ಯಂತ ಜೋರಾಗಿರತಕ್ಕಂತಹ ಪ್ರವಾಹವೋ ಯಾವುದರ ಲಕ್ಷಣವೂ ಇಲ್ಲ. ನೀರು ಶಾಂತ ಆಗಿದೆ, ಏನೇನೂ ಗಡಿಬಿಡಿ ಇಲ್ಲದ ನೀರು. ಆದರೆ ಹೋಗುವ ರೂಟ್ ಬದಲಾವಣೆಯಾಗಿದೆ, ವಾಪಸ್ ಬರ್ತಾ ಇದೆ. ವಾಪಸ್ ಬರ್ತಾ ಇರುವಾಗ ಇವ ಪೂಜೆಗೆ ಅಂತ ಸಿದ್ಧ ಮಾಡಿಕೊಂಡಿದ್ದಲ್ಲ, ಆ ಪುಷ್ಪಗಳನ್ನು ಕೊಚ್ಚಿಕೊಂಡು ನೀರು ಹೋಗ್ತದೆ. ಇದನ್ನು ಕಂಡಂತಹ ರಾವಣ ತನ್ನ ಸೇವಕರಿಗೆ ಕೈ ಸನ್ನೆಯಲ್ಲೇ ಅಪ್ಪಣೆ ಕೊಡ್ತಾನಂತೆ, ಹೋಗ್ರಿ ನೋಡ್ಕೊಂಡು ಬನ್ನಿರಿ ಯಾರು ಏನಾಗಿದೆ ಏನು ಕತೆ ಅಂತ. ಇವರು ಮೇಲಿಂದ ಹೋಗ್ತಾರೆ, ಎಲ್ಲ ಹೋಗಿ ಪ್ರಹಸ್ತ ಖರ ಇವರೆಲ್ಲ ಇದ್ದಾರಲ್ಲ, ಮೇಲಿಂದ ಹೋಗಿ ನೋಡ್ತಾರೆ. ಒಂದು ಅರ್ಧ ಯೋಜನ 1 ಯೋಜನದಷ್ಟು ದೂರ ಹೋಗುವಾಗ ಒಬ್ಬ ಮಹಾಪುರುಷ ನದಿಯಲ್ಲಿದ್ದಾನ್ರಿ. ನದಿಯಲ್ಲಿದ್ದುಕೊಂಡು ಸ್ವಯಂ ಡ್ಯಾಮ್ ಆಗಿದ್ದಾನವ, ಡ್ಯಾಮ್ ಕ್ರಿಯೇಟ್ ಮಾಡಿದ್ದಾನೆ. 500 ಕೈಗಳು ಈಚೆ, 500 ಕೈಗಳು ಈಚೆ. ಆ ಕೈಗಳು ಮೇಲೆ ಬಂದರೆ ಒಂದು ಡ್ಯಾಮ್ ಸ್ವಯಂ ಕ್ರಿಯೇಟ್ ಮಾಡಿದ್ದಾನವ, ಬಹಳ ದೊಡ್ಡ ಶರೀರ. ಯಾಕೆ ನೀರನ್ನು ಒಟ್ಟು ಮಾಡಿದ್ದು ಹೇಳಿದರೆ, ಒಂದಷ್ಟು ಹೆಣ್ಮಕ್ಕಳನ್ನು ಕರ್ಕೊಂಡು ಬಂದು ಜಲಕ್ರೀಡೆ ಆಡಬೇಕು ಅಂತ, ಪ್ರಾಯ ನೀರು ಕಮ್ಮಿ ಆಯಿತು ಅಂತ ಖಂಡಿತ ಏನು ಅಂಥದಕ್ಕೋಸ್ಕರವಾಗಿ ನೀರನ್ನು ನಿಲ್ಲಿಸಿದ್ದಾನೆ. ಇದು ನೀರು ಏನಾಗಿದೆ, ಬರ್ತಾ ಇದ್ದ ನೀರನ್ನು ಈ ಕಾರ್ತವೀರ್ಯಾರ್ಜುನ ಹೀಗೆ ತಡದ ಹಿನ್ನೆಲೆಯಲ್ಲಿ ಹೋಗ್ತಾ ಇರುವಂಥ ನೀರು ಅದಕ್ಕೆ ತಾಗಿ ವಾಪಸ್ ಬರ್ತಾ ಇದೆ. ಇದು ಬರುವಂತಹ ನೀರು, ವಾಪಸ್ ಬಂದಂತಹ ನೀರು ರಾವಣ ಪೂಜೆಗಿಟ್ಟಂಥ ಪುಷ್ಪಗಳನ್ನೆಲ್ಲ ಧೂಳೀಪಟ ಮಾಡಿ ಬಿಟ್ಟಿದೆ. ಇದು ಬಂದು ಹೇಳ್ತಾರೆ, ಹಿಂಗಾಗಿದೆಯಪ್ಪ ಇಷ್ಟಿಷ್ಟು ಕತೆ ಅಂತ ಅವರು ಬಂದು ಹೇಳ್ತಾರೆ. ರಾವಣನಿಗೆ ಸಿಟ್ಟು ಬರ್ತದೆ, ಮಾತನಾಡಲಿಲ್ಲವ ಸಿಟ್ಟು ಬರ್ತದೆ. ಮತ್ತೆ ನೀರಿನ ರಭಸ ಅನ್ನುವಂಥದ್ದು ಹೆಚ್ಚಾದಾಗ, ತಾನು ಪೂಜೆ ಮಾಡಲಿಕ್ಕಿರುವಂತಹ ಎಲ್ಲ ದ್ರವ್ಯಗಳು ಕೂಡ ನಷ್ಟ ಆದಾಗ ಪೂಜೆಯ ಮಧ್ಯದಲ್ಲಿ ಎದ್ದು ಬಿಟ್ಟ. ಎದ್ದು ತನ್ನವರನ್ನೆಲ್ಲ ಕರ್ಕೊಂಡು ಹೋಗಿ ಅರ್ಜುನನನ್ನು ಎದುರಿಸುವುದು ಅಂತ ಫಸ್ಟಿಗೆ ಅವನ ಮಂತ್ರಿಗಳ ಹತ್ರ ಮಾತನಾಡುವಂಥದ್ದಾಗ್ತದೆ. ನೋಡು, ಅವನ ಹತ್ರ ಯುದ್ಧಕ್ಕೆ ಬಂದಿದೆ, ನಾನು ಯುದ್ಧಕ್ಕೆ ಬರಲಿಕ್ಕೆ ಹೇಳು ಅಂತ. ಆದರೆ ಮಂತ್ರಿಗಳು ಹೇಳ್ತಾರೆ, ನಿನಗೆ ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಬೇಕಲ್ಲ. ಚಂದದಲ್ಲಿದ್ದಾನವ, ಬಹಳ ಖುಷಿಯಲ್ಲಿದ್ದಾನೆ, ಅವನಿಗೆ ಇಷ್ಟದ ಹೆಣ್ಮಕ್ಕಳೊಡನೆ ಇಷ್ಟದ ಕ್ರೀಡೆಯನ್ನು ಆಡ್ತಾ ಇದ್ದಾನೆ. ಈಗ ಯಾರಾದರೂ ಯುದ್ಧ ಮಾಡೋದಾ? ಒಂದು ಚೂರಾದರೂ ಅಂದಾಜು ಬೇಡವ ನಿನಗೆ? ಒಂದು ದಿವಸ ಕಾಯಿ, ನಾಳೆ ಬೆಳಿಗ್ಗೆ ಆಗಲಿ, ನಾಳೆ ಮತ್ತೆ ನಿನಗೆ ಯುದ್ಧ. ನೀನು ಬಯಸಿದಷ್ಟು ಹೊತ್ತು ಯುದ್ಧ, ಬಯಸಿದ ರೀತಿಯಲ್ಲಿ ಯುದ್ಧ, ನಾಳೆ ತನಕ ಕಾಯಿ, ಇವತ್ತು ಬೇಡ. ಖುಷಿಯಲ್ಲಿದ್ದಾನವ ಅಂತ. ಈ ಮಂತ್ರಿಗಳ ಹತ್ರ ಏನು ಕೇಳೋದ್ರಿ ಅಂತ ಸಿಟ್ಟಾದಂತಹ ರಾವಣ ಅವರನ್ನು ಹರಿದು ತಿಂದು ಹಾಕಿ ಕೊಂದು ಹಾಕಿದ. ಮುಗ್ದಾಯ್ತಾ? ಮತ್ತು ಮುಂದಕ್ಕೆ ಉಳಿದಂತಹ ಮಂದಿಗಳು ಯಾರಿದ್ದಾರೆ, ಆ ಮಂದಿಗಳು ಕಾರ್ತವೀರ್ಯನ ಅವನೊಟ್ಟಿಗೆ ಬಂದಿರತಕ್ಕಂತಹ ಉಳಿದ ಮಂದಿಗಳೊಡನೆ ಯುದ್ಧ ಮಾಡುತ್ತಾರೆ. ಯುದ್ಧ ಭಯಂಕರ ಆಗ್ತದೆ. ಆಲ್ಮೋಸ್ಟ್ ಏನಾಗ್ತದೆ ಹೇಳಿದರೆ, ರಾವಣನ ಪಕ್ಷದಲ್ಲಿದ್ದಂತಹ ಮಂದಿಗಳ ಯುದ್ಧದಿಂದ ಅರ್ಜುನನ ಪಕ್ಷದಲ್ಲಿದ್ದಂತಹ ಮಂದಿಗಳೆಲ್ಲ ಜರ್ಜರಿತರಾಗ್ತಾರೆ. ಅನಿವಾರ್ಯವಾಗಿ ಕಾರ್ತವೀರ್ಯಾರ್ಜುನ ಮತ್ತೆ ಯುದ್ಧಕ್ಕೆ ಬರಬೇಕಾಗ್ತದೆ. ಆ ಒಂದೊಂದು ಶ್ಲೋಕವನ್ನು ಒಂದೊಂದು ಸೀನನ್ನು ಹೇಳ್ತಾರೆ ವಾಲ್ಮೀಕಿಗಳ ಅದ್ಭುತ. ಅವ ಹೆಂಗೆ ಎದ್ದ, ಹೇಗೆ ಬಂದ, ಏನು ಕಥೆ ಅಂತ ಹೇಳಿ ಬಹಳ ಚಂದದಲ್ಲಿ ಹೇಳ್ತಾರೆ. ಯುದ್ಧ ಪ್ರಾರಂಭ ಆಗ್ತದೆ. ಕಥೆ ಏನು ಗೊತ್ತಾ, ರಾವಣನಿಗೆ 20 ಕೈ ಅಲ್ವಾ, ರಾವಣನಿಗೆ 20 ಕೈ, ಇವನಿಗೆ ಅದರ 45 ಪಟ್ಟು ಜಾಸ್ತಿ ಕೈ ಉಂಟು. ಕಾರ್ತವೀರ್ಯಾರ್ಜುನ 40, ಅದರಿಂದ ಇವ ಬಿಡೋದು ಬಾಣ, ಇವನಿಗೆ ಸಂಬಂಧಪಟ್ಟ ಅಸ್ತ್ರಗಳ ಪ್ರಹಾರ, ಶಸ್ತ್ರಗಳಿಂದ ಪ್ರಹಾರ ಎಲ್ಲ ನಡೀತಾ ಇದೆ. ಅದಕ್ಕೆ ಉತ್ತರವಾಗಿ ಲೀಲಾಜಾಲವಾಗಿ ಅರ್ಜುನನೂ ಕೂಡ ಕೊಡ್ತಾ ಇದ್ದಾನೆ. ಆದರೆ ಅರ್ಜುನನನ್ನು ಅಷ್ಟು ಸುಲಭಕ್ಕೆ ಬಿಡಲಿಲ್ಲಂತೆ ರಾವಣ, ಪರಾಕ್ರಮಿಯವ, ಅಷ್ಟು ಸುಲಭಕ್ಕೆ ಬಿಡಲಿಲ್ಲ. ರಾವಣನೂ ಕೂಡ ಮತ್ತೆ ಬಹಳ ಗಟ್ಟಿಯಾಗಿ ನಿಂತುಕೊಂಡು ಯುದ್ಧ ಮಾಡುವಂಥದ್ದಾಗ್ತದೆ. ಹೀಗೆ ಯುದ್ಧ ಆಗ್ತಾ ಇರುವಂಥ ಹೊತ್ತಲ್ಲಾಗುವಾಗ ಏನು ಮಾಡ್ತಾನೆ, 500 ಕೈಗಳಿಂದ ಎತ್ತಲಿಕ್ಕೆ ಸಾಧ್ಯ ಆದಂತಹ ಭೀಮಗಾತ್ರದ ಗದೆಯನ್ನು ಹಿಂಗೆ ಎತ್ತಿ ತನ್ನ 500 ಕೈಗಳ ಬಲವನ್ನು ಆ ಗದೆಗೆ ಪ್ರಯೋಗ ಮಾಡಿ ರಾವಣನ ಎದೆಗೊಂದು ಹೊಡೆದು ಬಿಡ್ತಾನಂತೆ ಕಾರ್ತವೀರ್ಯಾರ್ಜುನ. ನೋಡಿ, ಎದೆಗೆ ಹೊಡೆತದ ಹಿನ್ನೆಲೆಯಲ್ಲಿ ಗದೆ ಉಂಟಲ್ಲ 2 ತುಂಡಾಗ್ತದೆ.
ರಾಮಾಯಣ ಹೇಳುತ್ತದೆ, ಇಂಥ ಭೀಕರ ಪೆಟ್ಟನ್ನು ತಿಂದ ರಾವಣನ ಮೇಲೆ ಆ ಗದೆಯ ಪ್ರಹಾರ ಮಾಡಿದ ಪರಿಣಾಮ ಏನು ಅಂತ ಹೇಳಿದರೆ, ಒಂದು ಧನುಸ್ಸಿನಷ್ಟು ಭಾಗದಷ್ಟು ದೂರ ಹೋದವ ಅಂತ. ಅಷ್ಟೇ. ಎಷ್ಟು ಭಯಂಕರ ಪೆಟ್ಟು, ರಾವಣ ಎಷ್ಟು ದೂರ, ಎಷ್ಟು ಹಿಂದಕ್ಕೆ ಸರಿದದ್ದು ಅಂತ ಹೇಳಿದರೆ ಒಂದು ಧನುರ್ಭಾಗದಷ್ಟು ಅಂತ. ಒಂದು ಬಿಲ್ಲು ಎಷ್ಟು ಇರ್ತದೆ ಅಷ್ಟು ಮಾತ್ರ ದೂರ ಹೋದಂತೆ. ಆದರೆ ಪೆಟ್ಟು ಮಾತ್ರ ಉಂಟಲ್ಲ, ಅದರ ನೋವು ಅಯ್ಯಯ್ಯೋ ತಡಿಲಿಕ್ಕಾಗದಷ್ಟು ನೋವನ್ನು ಅನುಭವಿಸ್ತಾನೆ. ಚೀರಾಟ ಶುರುವಾಗ್ತದೆ, ಕಣ್ಣು ಮಂಜಾಗ್ತದೆ. ಇಂಥ ವಿಕಾರಗಳನ್ನು ಕಂಡಾಗ ತಟ್ಟನೆ ಒಂದು ಸರ್ಪದ ಮೇಲೆ ಗರುಡ ಆಕ್ರಮಣ ಮಾಡಿದಂತೆ ಅವನ ಮೇಲೆ ಆಕ್ರಮಣ ಮಾಡಿಬಿಟ್ಟ ಅರ್ಜುನ. ಹಿಡ್ಕೊಂಡು ಬಿಟ್ಟು ಅವನನ್ನು ಕಟ್ಟಿ ಬಂಧಿಸ್ತಾ ಸೀದಾ ಮಾಕಿಷ್ಮತಿಗೆ ತನ್ನ ಅರಮನೆಗೆ ತೆರಳುತ್ತಾನೆ. ಈ ಹಿಂದೆ ಎಲ್ಲ ಬರ್ತಾ ಇದ್ರು ರಾವಣನ ಕೆಲವೊಂದು ಮಂದಿಗಳು. ಫಸ್ಟ್ ಒಂದು ಪೆಟ್ಟದಿಂದ ನೋಡಿ, ಪ್ರಹಸ್ತ ಪೆಟ್ಟದಿಂದ ನೋಡಿ ಆ ಮಹೋದರ ಇತ್ಯಾದಿಗಳೆಲ್ಲ ಇದ್ರಲ್ಲ, ಇನ್ನು ಇಲ್ಲಿ ಇದ್ರೆ ನಾವು ಉಳಿಯೋದು ಕಷ್ಟ ಅಂತ ಹೇಳಿ ಪಲಾಯನ ಮಾಡಿದ್ರು. ಆದರೆ ರಾವಣನನ್ನೇ ಹಿಡ್ಕೊಂಡು ಇವ ಹೋಗ್ತಾ ಇದ್ದಾನೆ ಅಂತ ಆದಾಗ ಅವರ ಅಸ್ತಿತ್ವದ ಪ್ರಶ್ನೆ. ಆದ್ದರಿಂದ ಕೆಲವೊಂದು ಅಸ್ತ್ರಗಳನ್ನು ಮತ್ತೆ ಹಿಡ್ಕೊಂಡು ಹೋಗುವ ಸಂದರ್ಭದಲ್ಲೆಲ್ಲ ಪ್ರಯೋಗ ಮಾಡಿದಾಗ ಲೀಲಾಜಾಲವಾಗಿ ಅದನ್ನು ವಿಧ್ವಂಸಗೊಳಿಸಿ ರಾವಣ ಅವನನ್ನು ಹಿಡ್ಕೊಂಡು ಅರ್ಜುನ ತನ್ನ ಅರಮನೆಗೆ ಪ್ರವೇಶ ಮಾಡುತ್ತಾನೆ. ಆಯ್ತದು ಬಹಳ ಅದ್ಭುತ ಅಂತೆ. ಅವನ ಅರಮನೆಯಲ್ಲಿ ಅಗ್ನಿ ಉಂಟಲ್ಲ, 24 ಗಂಟೆ 1 ವಾರ 365 ದಿವಸ ಉರಿತಾ ಇದ್ದಂತಹ ಅಗ್ನಿದೇವನ ಸಾಕ್ಷಾತ್ ಸನ್ನಿಧಾನ ಇದ್ದಂತಹ ಅದ್ಭುತ ನಗರ ಅದು ಅಂತ ಉಲ್ಲೇಖ ಮಾಡುತ್ತದೆ ರಾಮಾಯಣ. ಅಂಥವಾವ ಆಯ್ತಲ್ಲ, ಕರ್ಕೊಂಡು ಹೋಗಿದ್ದಾನೆ, ರಾವಣ ಬಂಧಿತನಾಗಿದ್ದಾನೆ. ಈ ವಿಷಯ ಮೇಲೆ ದೇವತೆಗಳಿಂದ ಪುಲಸ್ತ್ಯರಿಗೆ ಗೊತ್ತಾಗ್ತದೆ. ಮಾತನಾಡ್ತಾ ಇದ್ರಲ್ಲ, ರಾವಣನನ್ನು ಕಟ್ಟಿ ಹಾಕಿದ ದೊಡ್ಡ ವಿಷಯ, ಅದು ಚಿಕ್ಕ ವಿಷಯ ಅಲ್ಲ, ಬಹಳ ದೊಡ್ಡ ವಿಷಯ. ರಾವಣ ಸಿಕ್ಕಿಬಿದ್ದ. ಅದರಲ್ಲಿ ಈ ವಿಷಯ ಗೊತ್ತಾಗ್ತದೆ. ಪುಲಸ್ತ್ಯರು ಯಾರು? ವಿಶ್ರವಸ್ನ ಅಪ್ಪ. ಅಂದರೆ ರಾವಣ ಏನಾಗಬೇಕು ಪುಲಸ್ತ್ಯರಿಗೆ? ಮೊಮ್ಮಗ. ಏನು ರಾಕ್ಷಸ ಆಗಿರಲಿ, ಎಂಥದ್ದೇ ಕೆಟ್ಟ ದುರ್ಬುದ್ಧಿಯ ಮಹಾಮೂರ್ತಿಯಾಗಿರಲಿ, ಒಂದು ಅಜ್ಜನಿಗೊಂದು ಪುಳ್ಳಿ ಸಂಬಂಧ ಇರೋದಿಲ್ವಾ ಮೊಮ್ಮಗ ಅಂತ. ಆದ್ದರಿಂದ ಸ್ವಲ್ಪ ಪಾಪ ಏನಾದರೂ ಅನುಕಂಪೆ ಬಂದು ಅವನನ್ನು ಬಿಡಿಸ್ಬೇಕು ಅಂತ ಹೇಳಿ ಪುಲಸ್ತ್ಯರು ಸ್ವಯಂ ಮಾಕಿಷ್ಮತಿ ನಗರಕ್ಕೆ ತೆರಳುತ್ತಾರೆ. ಹೈಹಯ ಅಧಿಪತಿ ಅರ್ಜುನನನ್ನು ಭೇಟಿಯಾಗ್ತಾರೆ. ಆ ತೇಜಸ್ಸು, ಆ ವರ್ಚಸ್ಸು, ಆ ಒಂದು ರೀತಿಯ ಪ್ರಸನ್ನತೆ ಆ ಮುಖದಲ್ಲಿ ಇದ್ದದನ್ನು ಕಂಡಂತಹ ಅರ್ಜುನ ಅವರಿಗೆ ಸಲ್ಲಿಸಬೇಕಾದಂತಹ ಅರ್ಘ್ಯ ಪಾದ್ಯ ಆಚಮನ ಎಲ್ಲವನ್ನ ಕ್ರಮ ಪ್ರಕಾರದಲ್ಲಿ ಕೊಟ್ಟದ್ದಾಯಿತು. ತಾವು ಬಂದದ್ಯಾಕೆ ಅಂತ ಕೇಳಿದ್ದಾಯಿತು. ಬಂದ ವಿಷಯವನ್ನು ಪೌಲಸ್ತ್ಯರು ಹೇಳಿದ್ದಾಯಿತು. ಹೀಗಾಗಿದೆ, ನನ್ನ ಮೊಮ್ಮಗನನ್ನೇ ನೀನು ಹಿಡ್ಕೊಂಡು ಬಿಟ್ಟಿದ್ದೀಯಲ್ವಾ, ಬಿಡಬೇಕಲ್ಲ, ರಾವಣನನ್ನು ಬಿಟ್ಟು ಬಿಡು ಅಂತ ಹೇಳಿ ಅವರ ಮಾತಿಗೆ ಗೌರವ ಮತ್ತು ಮನ್ನಣೆಯನ್ನು ಕೊಟ್ಟಂತಹ ಕಾರ್ತವೀರ್ಯಾರ್ಜುನ ರಾವಣನನ್ನು ಬಿಡ್ತಾನೆ. ಅಲ್ಲೇ ಪುಲಸ್ತ್ಯರು ನೆಕ್ಸ್ಟ್ ಇನ್ನು ಯಾವತ್ತೂ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿ ಒಂದು ಅಗ್ನಿ ಪ್ರತಿಷ್ಠೆಯನ್ನು ಮಾಡಿ ಅಗ್ನಿ ಸಾಕ್ಷಿಕವಾಗಿ ಅವರಿಬ್ಬರಿಗೊಂದು ಮೈತ್ರಿಯನ್ನು ಏರ್ಪಡಿಸಿಬಿಡ್ತಾರೆ. ಇನ್ನು ನೆಕ್ಸ್ಟು ಬರಬಾರ್ದು ಇದು ಸಮಸ್ಯೆ ಅಂತ ಗೊತ್ತಾಯ್ತಲ್ಲ, ಒಬ್ಬ ಸೋಲಿಸ್ಲಿಕ್ಕಿದ್ದಾನೆ ಅಂತ. ಇನ್ನು 4-6 ಮಂದಿಯೆಲ್ಲ ಸೇರಿಕೊಂಡು ಅರ್ಜುನನನ್ನು ಅವನನ್ನು ಟೆಂಪ್ಟ್ ಮಾಡಿ ಅವನನ್ನು ಇಳಿಸಿ ರಾವಣನ ಮುಗಿಸು ಅಂತ ಹೇಳಿದರೆ ಇದು ಕಥೆ ಎಲ್ಲ ಇನ್ನು ಮುಂದಕ್ಕೆ ಕಂಟಿನ್ಯೂ ಆಗಬಾರ್ದು. ಅದಕ್ಕೆ ಏನು ಮಾಡ್ತಾರೆ? ಮೈತ್ರಿ ಮಾಡಿಬಿಟ್ರು. ಇನ್ನು ಮುಂದೆ ಇವ ನಿನಗೆ ಹೊಡೆಯೋದಿಲ್ಲ, ನೀನು ಅವನಿಗೆ ಹೊಡಿಬಾರದು ಅಂತ. ಇದು ಪ್ರಾಯ ಉಲ್ಲೇಖದ ಪಟ್ಟಿಯಲ್ಲಿ ಮೊದಲ ಉಲ್ಲೇಖ ನೋಡಿ, ರಾವಣ ಸೋತ ಮೊದಲ ಉಲ್ಲೇಖ. ಎಷ್ಟು ಲಜ್ಜಿತನಾಗ್ತಾನೆ ರಾವಣ ಅಂತ ಹೇಳಿದರೆ ಅವನ ಹಿಸ್ಟ್ರಿಯಲ್ಲೇ ಇರಲಿಲ್ಲ ಸೋಲು. ಫಸ್ಟ್ ಟೈಮ್ ನೋಡಿ, ನಮಗೆ ಕೆಲವೊಂದು ಊಹೆಗೆ ಬಿಡ್ತದೆ ಶಾಸ್ತ್ರ. ರಾವಣನಿಗೆ ವರ ಕೊಟ್ಟದ್ದು ಯಾರ್ರೀ? ರಾವಣನಿಗೆ ವರ ಕೊಟ್ಟದ್ದು ಬ್ರಹ್ಮದೇವರು. ಕಾರ್ತವೀರ್ಯನಿಗೆ ವರ ಕೊಟ್ಟದ್ದು ಯಾರು? ದತ್ತಾತ್ರೇಯ. ಶಕ್ತಿಗಳ ಪಟ್ಟಿಯಲ್ಲೂ ಕೂಡ ಯಾರು ಮಹಾಶಕ್ತಿ? ಆದ್ದರಿಂದ ಅವನಿಗೆ ಅಂಥವಲ್ಲ, ಇವನಿಗೆ ಇಂಥವಲ್ಲ. ಬ್ರಹ್ಮದೇವರನ್ನೂ ಕೂಡ ನಿಯಂತ್ರಿಸ್ತಕ್ಕಂತಹ ಶ್ರೀಮನ್ನಾರಾಯಣನ ಅವತಾರವೇ ಮತ್ತೆ ದತ್ತ ಅವತಾರ. ಅವ ಕೊಟ್ಟ ವರದ ಹಿನ್ನೆಲೆಯಲ್ಲಿ ಕಾರ್ತವೀರ್ಯ ಅವನು ಮತ್ತೆ ಒಂದು ರೀತಿ ಸಾಯಬಾರದ ರೀತಿಯಲ್ಲೇ ಸತ್ತ, ಸ್ವಲ್ಪ ಬೇರೆ ಹಾದಿಯನ್ನು ಹಿಡಿದ ಹಿನ್ನೆಲೆಯಲ್ಲಿ ಅದು ಸಂಗತಿ ಬೇರೆ. ಆದರೆ ಈ ಸಂದರ್ಭದಲ್ಲಾಗುವಾಗ ರಾವಣನನ್ನು ಜಯಿಸಲಿಕ್ಕೆ ಅದೂ ಕೂಡ ಒಂದು ಕಾರಣ ಅನ್ನುವಂಥದ್ದನ್ನು ನಾವು ಭಾವಿಸ್ಬೋದು. ಮೊದಲ ಸೋಲಿದು ರಾವಣನಿಗೆ. ಎರಡನೇ ಸೋಲಿನ ಉಲ್ಲೇಖ ಮಾಡುತ್ತಾರೆ. ಇನ್ನೊಂದಿದೆ ಅಪ್ಪ, ಏನು ಅಂತ ಹೇಳಿದರೆ ಕಿಷ್ಕಿಂಧೆಗೆ ಹೋಗ್ತಾನಂತೆ ರಾವಣ ತಿರುಗಾಡ್ತಾ ಇರುವಾಗ ಕಿಷ್ಕಿಂಧೆ ಹೇಳಿದರೆ ಕಾಡೇ ಇದ್ದುಕೊಂಡು ಕಾಡನ್ನೇ ತಮ್ಮ ನಗರ ಅಂತ ಮಾಡ್ಕೊಂಡಿದ್ದಂತಹ ಒಂದಷ್ಟು ಕಾಡು ಪ್ರಾಣಿಗಳ ಒಂದು ಊರದು ನಮ್ಗೆ ಗೊತ್ತಿದೆ. ಆ ಊರಿಗೆ ಹೋಗ್ತಾನೆ. ಆ ಊರಲ್ಲಿ ಕೇಳಿದ್ದ ಮಹಾಬಲಿಷ್ಠ ಒಬ್ಬ ಇದ್ದಾನೆ ಅಂತ, ವಾಲಿಯನ್ನು ಗೆಲ್ಲಬೇಕು ಅಂತ. ಇವ ಹೋದ ಸಂದರ್ಭ ಹೇಗಿತ್ತು ಹೇಳಿದರೆ, ಹೊತ್ತು ಹೇಗಿತ್ತು ಅಂತ ಹೇಳಿದರೆ, ವಾಲಿ ಇದ್ದಾನಲ್ಲ ಜಪಕ್ಕೆ ಹೋಗಿದ್ದ ನೋಡಿ.
ಅವನ ಸಂಧ್ಯಾವಂದನೆಯ ಮಹತ್ವ ಏನು ಅಂತ ಹೇಳಿದರೆ ರಾಮಾಯಣ ಉಲ್ಲೇಖ ಮಾಡುತ್ತದೆ. 3 ಹೊತ್ತಿಗೆ 3 ಕಡೆ 3 ಸಮುದ್ರದ ಬುಡಕ್ಕೆ ಹೋಗಿ ಜಪ ಮಾಡ್ತಾ ಇದ್ದಂಥವ. ಅಂಥ ವೇಗ, ಅಂಥ ಗರುಡನ ಮಿಂಚಿನ ವೇಗ, ಅಂಥ ಪರಾಕ್ರಮ. ಅವನನ್ನು ಅನುಸರಿಸಿದ ಪಕ್ಷಿಗಳೆಲ್ಲ ಅಲ್ಲೇ ಇರ್ತಾ ಇತ್ತಂತೆ. ಇವ ಹೋಗಿ ಜಪ ಮುಗಿಸಿ ವಾಪಸ್ ಬರುವಾಗಲೂ ಅಂಥ ಪರಾಕ್ರಮಿ ಹೋಗಿ ಕೇಳ್ತಾನೆ, ಯುದ್ಧ ಮಾಡಬೇಕಾಗಿದೆ. ಕಿಷ್ಕಿಂದ ಅಲ್ಲೂ ಕೂಡ ರಾವಣನ ಧ್ವಜ ಊರಬೇಕಾಗಿದೆ, ಬರ್ರಿ ಯುದ್ಧಕ್ಕೆ ಬರ್ರಿ. ಎಲ್ಲ ಅಂಗದ ಮತ್ತು ಸುಗ್ರೀವ ಎಲ್ಲ ಇದ್ರಲ್ಲ. ಸುಗ್ರೀವ ಹೇಳುವಂಥದ್ದಾಗ್ತದೆ, ಅಲ್ಲಪ್ಪ ನಿನ್ನಂತಹ ಮಹಾಪರಾಕ್ರಮಿಯ ಒಡನೆ ನಾವೆಲ್ಲ ಏನು ಯುದ್ಧ ಮಾಡೋದು? ನಮಗೆಲ್ಲ ಎಲ್ಲಿದೆ ತ್ರಾಣ, ಎಲ್ಲಿದೆ ಬಲ? ಆದರೆ ಯುದ್ಧ ಮಾಡಲಿಕ್ಕೊಬ್ಬ ಇದ್ದಾನೆ ನಮ್ಮ ಹತ್ರ. ಈಗ ಸದ್ಯಕ್ಕೆ ಜಪಕ್ಕೆ ಹೋಗಿದ್ದಾನೆ. ಜಪ ಪೂರೈಸಿ ಒಂದು ತರ್ಪಣ ಪೂರೈಸಿ ಬರ್ತಾನೆ ನೋಡು, ಅಲ್ಲಿ ತನಕ ಕಾಯಿ ಅಂತ ಹೇಳ್ತಾನೆ. ಅವಾಗ ಹೇಳ್ತಾನೆ, ನೋಡು ನೀನು ಯುದ್ಧ ಬಯಸಿದ ತಪ್ಪು ಅಂತ ನಾನು ಹೇಳೋದಿಲ್ಲ, ಆದರೆ ನಿನ್ನ ಕೊನೆ ಯುದ್ಧ ಆಗಬಾರ್ದು. ಆದ್ದರಿಂದ ಒಂದು ಉಪದೇಶ ಏನು? ಏತಾನ್ ಅಸ್ತಿ ಚಯಾನ್ ಪಶ್ಯ ಯಗೇತೆ ಶಂಕ ಪಾಂಡುರಾಹ ಯುದ್ಧಾರ್ಥೀನಾಂ ಗಿಮೇ ರಾಜನ್ ವಾನರಾಧಿಪ ತೇಜಸಾನ್. ನೋಡಯ್ಯ, ಇಲ್ಲಿ ಕಾಣ್ತಾ ಇಲ್ಲಿ ನೋಡ್ತಾ ಇದ್ದೀಯಾ? ಬಿಳಿ ಬಿಳಿಯಾಗಿರುವಂಥದ್ದು ನೀನು ನೋಡ್ತಾ ಇದ್ದೀಯಾ? ಶಂಕ ಪಾಂಡುರ ಬಿಳಿಯಾಗಿರು. ಏನು ಗೊತ್ತಾ ಅದು? ನಿನ್ನ ಹಾಗೆ ವಾಲಿಯೊಡನೆ ಯುದ್ಧಕ್ಕೆ ಬರಬೇಕು ಅಂತ ಬಯಸಿದ ಮಂದಿಗಳ ಮೂಳೆಗಳ ರಾಶಿ. ಇಲ್ಲಿ ಯುದ್ಧಕ್ಕೆ ಬಂದವರುಂಟಲ್ಲ, ಬಂದ ಟಿಕೆಟ್ ಉಂಟು, ಹೋದದ್ದಕ್ಕೆ ಟಿಕೆಟ್ ಇಲ್ಲ. ಬಂದದ್ದು ಮಾತ್ರ, ಮತ್ತು ಹೋದದ್ದು ಹೇಳಿದರೆ ಎಲ್ಲಿಗೆ? ಮತ್ತು ಬರಬಾರದ ಲೋಕಕ್ಕೆ ಹೋದದ್ದು. ಅದನ್ನು ಸ್ವಲ್ಪ ಆಲೋಚನೆ ಮಾಡು. ಯುದ್ಧ ಬೇಕಾ ಬೇಡವಾ? ಇನ್ನೂ ಸ್ವಲ್ಪ ನಿನಗೆ ಸಮಯ ಇದೆ, ಆಲೋಚನೆ ಮಾಡು. ಮತ್ತವ ಹೇಳ್ತಾನೆ, ಯದ್ವಾ ಅಮೃತ ರಸಃ ಪೀತಃ ತ್ವಯಾ ರಾವಣ ರಾಕ್ಷಸ ತದಾ ವಾಲಿನ ಮಾಸಾದ್ಯ ತದಂತಂ ತವ ಜೀವಿತಂ ಅಂತ ಹೇಳ್ತಾನೆ. ಎಲ್ಲಿ ತನಕ ಹೇಳ್ತಾನೆ ಸುಗ್ರೀವ ಅಂತ ಹೇಳಿದರೆ, ರಾವಣ, ಒಂದು ಪಕ್ಷ ನೀನು ಅಮೃತವನ್ನು ಕುಡಿದಿದ್ರೂ ಕೂಡ ಅದು ಕೆಲಸ ಮಾಡೋದು ಎಷ್ಟು ಹೊತ್ತಿಗೆ ಗೊತ್ತುಂಟಾ? ವಾಲಿ ಬಂದು ನಿನ್ನ ಎದುರು ನಿಲ್ಲುವವರೆಗೆ ಮಾತ್ರ. ವಾಲಿ ಬಂದು ನಿನ್ನ ಎದುರು ನಿಂತಾದ ಮೇಲೆ ನೀನು ಅವನ ಹತ್ರ ಯುದ್ಧವನ್ನು ಕೇಳಿದರೆ ನೀನು ಅಮೃತ ಕುಡಿದಿದ್ರೂ ಸಾಯ್ತಿ ಅಂತ ಹೇಳ್ತಾರೆ. ವಾಲಿ ಎದುರಲ್ಲಿ ಬದುಕಲಿಕ್ಕೆ ಆಗೋದಿಲ್ಲಪ್ಪ, ವಾಲಿ ಎದುರಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಅಥವಾ ತ್ವರಸೇ ಮರ್ತುಂ ಗಚ್ಚ ದಕ್ಷಿಣ ಸಾಗರಂ ವಾಲಿನಂ ದ್ರಕ್ಷತೆ ತತ್ರ ಭೂಯಿಷ್ಟಮಿವ ಪಾವಕಂ. ಇಲ್ಲ, ಅರ್ಜೆಂಟ್ ಉಂಟು ನಿನಗೆ. ಯಾಕೆ? ಯುದ್ಧಕ್ಕಲ್ಲ, ಸಾಯ್ಲಿಕ್ಕೆ ಅಂತ ಹೇಳ್ತಾನೆ ಸುಗ್ರೀವ. ಅಥವಾ ತ್ವರಸೆ ಮರ್ತು, ಸಾಯ್ಲಿಕ್ಕೆ ನಿನಗೆ ಅರ್ಜೆಂಟ್ ಉಂಟು, ಅವಸರ ಉಂಟು ಅಂತ ಆದರೆ ಗಚ್ಚ ದಕ್ಷಿಣ ಸಾಗರಂ, ದಕ್ಷಿಣದ ಸಾಗರದ ಕಡೆಗೆ ತೆರಳು. ಅಲ್ಲಿ ಹೋದಾಗ ವಾಲಿ ಯಾರು ಅಂತ ನೀನು ಆಲೋಚನೆ ಮಾಡಬೇಕು ಅಂತ ಇಲ್ಲ. ಯಾಕೆ? ಭೂಯಿಷ್ಟಮಿವ ಪಾವಕಂ, ಒಂದು ಏನು ಭೂಮಿಯ ಮೇಲೆ ಇರತಕ್ಕಂಥ ಅಗ್ನಿದೇವನಂತೆ ಅವನನ್ನು ನೋಡಿ ಆದ ಕೂಡಲೇ ಗೊತ್ತಾಗ್ತದೆ ಇದು ವಾಲಿ ಅಂತ. ನೀನು ಅವನನ್ನು ಭೇಟಿಯಾಗ್ಬೋದು. ನೆನಪಿಡ್ಕೋ, ನಿನ್ನ ಮತ್ತೆ ಅವನ ಭೇಟಿ ನಿನ್ನ ಪಾಲಿಗೆ ಕೊನೆಯದ್ದು. ಇಷ್ಟು ಹೇಳ್ತಾನೆ ನೋಡಿ. ಇವ ಯಾರು ವಾಲಿ? ಅವನು ಏನು ಬಲಿ? ನನ್ನ ಎದುರಲ್ಲಿ ಏನವ ಅಂತ ಎಣಿಸ್ತಾನೆ. ಹೆಂಗೂ ಹೇಳಿದಾನಲ್ಲ, ದಕ್ಷಿಣ ಸಮುದ್ರದಲ್ಲಿದ್ದಾನೆ. ಹೊರಟ ಮೆಲ್ಲ ಬೆಕ್ಕಿನ ಹೆಜ್ಜೆಯನ್ನಿಟ್ಕೊಂಡು ಹೋಗ್ತಾ ಇದ್ದಾನೆ. ನೋಡ್ತಾನವ, ಅಲ್ಲಿದ್ದವ ವಾಲಿ ಇದ್ದ. ಮೆಲ್ಲ ಸಪ್ಪಳ ಮಾಡದೆ, ಶಬ್ದ ಮಾಡದೆ ಮೆಲ್ಲ ಹೆಜ್ಜೆಯನ್ನು ಇಡ್ತಾ ಹೋಗ್ತಾ ಇದ್ದಾನೆ. ವಾಲಿಗೆ ಗೊತ್ತಾಗ್ತದೆ ಬರ್ತಾ ಇದ್ದಾನೆ ಒಬ್ಬ ಅಂತ. ಇನ್ನೇನು ಮತ್ತೆ ಹತ್ರ ಹೋಗಿ ವಾಲಿಯನ್ನು ಹಿಡ್ಕೊಂಡು ಅವನನ್ನು ಮುಗಿಸ್ಬೇಕೀಗ. ರಾವಣ ಆಲೋಚನೆ ಮಾಡುವಾಗ ವಾಲಿ ಏನು ಮಾಡ್ತಾರೆ ಗೊತ್ತಾ? ನೋಡಿ, ಹಿಂಗೆ ಮಕ್ಕಳನ್ನು ಬಗಲಲ್ಲಿ ಹಾಕ್ಕೊಂಡು ಸುಖ ಮಾಡು, ತಂಟೆ ಮಾಡು ನೀನು ಅಂತ ಹೇಳ್ತೇವಲ್ಲ, ಹಾಗೆ ಕೈಯಲ್ಲಿ ಹಿಂಗೆ ಕಂಕುಳಲ್ಲಿ ಹಾಕ್ಕೊಂಡ ಜಪ ಮಾಡ್ತಾ ಇದ್ದ. ದಕ್ಷಿಣ ಸಾಗರ ಜಪ ಮಾಡಿ ಆಯಿತು. ಅಲ್ಲಿದ್ದಾಯ್ತು ಅವನು ಮಧ್ಯಾಹ್ನ ಜಪ ಇನ್ನೊಂದು ಸಾಗರದ ಹತ್ರ ಅಲ್ವಾ. ಕಂಕುಳಲ್ಲಿ ಅವ ಇದ್ದ ಹಾಗೆ ಅವನನ್ನು ಹಾಗೆ ಹಾಕ್ಕೊಂಡು ಹೊರಟ. ನೋಡಿ, ಇವ ಅವನಿಂದ ತಪ್ಪಿಸ್ಕೊಳ್ಬೇಕು ಅಂತ ವಾಲಿಯ ಮೈಗೆ ಉಗುರಿನಲ್ಲಿ ಪರಚಿತಾ ಇದ್ದಾನಂತೆ. ಹೆಂಗಾದರೂ ಮಾಡಿ ಇವ ಬಿಡಲಿ ಅಂತ. ಆ ಗಾಳಿಯಲ್ಲಿ ಬರತಕ್ಕಂತಹ ತರಲೆಳೆಗಳು ಅದೆಲ್ಲ ಬಾಧಿಸ್ತಾ ಉಂಟು. ಬಿಟ್ಟರೆ ಸಾಕಿವ ಅಂತ ಬಯಸ್ತಾ ಇದ್ದಾನೆ ರಾವಣ. ಬಿಡುವ ಜಾಯಮಾನದವ ವಾಲಿಯಲ್ಲ. 2ನೇ ಸಮುದ್ರಕ್ಕೆ ಹೋದ, ಅಲ್ಲೇ ಆಯಿತು ಜಪ, ಅಲ್ಲೇ ತರ್ಪಣ ಆಯಿತು. ಬಿಡ್ತಾನಪ್ಪ ಇವ ಅಂತ ಎಣಿಸಿದರೆ ಅಲ್ಲೂ ಬಿಡಲಿಲ್ಲ. 3ನೇ ಸಮುದ್ರಕ್ಕೆ ಹೋದ, ಅಲ್ಲಿ ಸ್ವಲ್ಪ ಅಲ್ಲಿ ಕಾರ್ಯಕ್ರಮ ಮುಗಿಸಿದ. 4ನೇ ಸಮುದ್ರಕ್ಕೆ ಹೋದ, ಅಲ್ಲಿ ಮುಗಿಸಿದ. ಇಷ್ಟು ಜಪ ಮುಗಿಯುವಾಗಲೂ ಕೂಡ ನಮ್ಮ ಕೈಯಲ್ಲಿ ಜಪಮಾಲೆ ಹೆಂಗಿರ್ತದೆ ಅದೇ ರೀತಿ ವಾಲಿ ಕೈಯಲ್ಲಿ ರಾವಣನ ಕುತ್ತಿಗೆ ಅನ್ನತಕ್ಕಂಥ ಮಾಲೆ ಇದೆ. ಬಿಡಲೇ ಇಲ್ಲ.
ಮತ್ತೆ ಕಿಷ್ಕಿಂದೆಗೆ ಹೊರಟ. ಕೊನೆಗೆ ಯಾರಯ್ಯ ನೀನು, ಯಾಕೋಸ್ಕರ ಬಂದಿ ಅಂತ ರಾವಣನ ಹತ್ರ ಆಗ ಈ 4 ಕಡೆಗೆಲ್ಲ ಜಪ ಪೂರೈಸಿದ ರಾವಣ ಆಗ ಕೇಳ್ತಾನೆ, ನೀನು ಯಾರು, ಯಾತಕ್ಕೋಸ್ಕರ ಬಂದದ್ದು ಅಂತ. ಆಗ ಕೇಳಿದಾಗ ಅವ ಕುತಸ್ತ್ವಮಿತಿ ಚೋವಾಚ ಪ್ರಕಸನ್ ರಾವಣಂ ಮುಹು ಅಂತ ನೆಗಡ್ಕೊಂಡು ಕೇಳ್ತಾನಂತೆ ವಾಲಿ. ವಾಲಿ ಗೊತ್ತಿಲ್ಲ ಅಂತಲ್ಲ, ವಾಲಿಯೂ ಕೂಡ ಗೊತ್ತಿದೆ, ಬಂದವ ಕಪಟದವ, ಕಪಟ ವೇಷದ ದಾರಿ, ಕಾಮರೂಪಿ, ಮಹಾಬಲವಾನ್ ಎಲ್ಲ ಗೊತ್ತಿದೆ. ಅದರಿಂದ ನಗಡ್ಕೊಂಡು ಹುಸಿನಗೆಯನ್ನು ನಗಡ್ತಾ ಯಾರೋ ನೀನು ಅಂತ ಕೇಳಿಬಿಟ್ಟ. ಆಗ ನೋಡಿ ರಾವಣ ಹೇಳ್ತಾನೆ, ಅಯ್ಯ ವಾನರೇಂದ್ರ ಮಹೇಂದ್ರಾಭ ರಾಕ್ಷಸೇಂದ್ರೋಸ್ಮಿ ರಾವಣ ಯುದ್ಧೇಪ್ಸುರಿಹ ಸಂಪ್ರಾಪ್ತ ಸಚಾದ್ಯ ಆಸಾದಿತಸ್ತ್ವಯ ಅಂತ. ಏನಯ್ಯ ನಿಂದು ಬಲ, ಏನೋ ನಿನ್ನ ಪರಾಕ್ರಮ, ನಾನು ಎಣಿಸ್ತಾಗಿದ್ದೆ ನಾನೇ ಬಲಿ ಅಂತ, ನಾನೇ ಗಟ್ಟಿಗ ಅಂತ ಎಣಿಸ್ತಾಗಿದ್ದೆ. ಇದು ಏನಯ್ಯ ನಿಂದು ವಾನರೇಂದ್ರ ಮಹೇಂದ್ರಾಭ, ಒಂದೊಂದು ವಿಶೇಷಣಗಳು ನೋಡಿ. ಅಷ್ಟಾಗ ತನ್ನ ಪೂರ ಬಿಡಲಿಲ್ಲ. ನಾನು ರಾಕ್ಷಸೇಂದ್ರ ಅಂತ ಹೇಳ್ತಾನೆ, ನಾನು ಕೂಡ ನನ್ನಲ್ಲಿ ಕೂಡ ಒಂದು ಇಂದ್ರ ಇದೆ ಅಂತ, ನಾನು ರಾಕ್ಷಸೇಂದ್ರ. ಆದ್ದರಿಂದ ಯುದ್ಧೇ ನಿಜವಾಗಿ ಯುದ್ಧದ ಅಪೇಕ್ಷೆಯಿಂದ ಇಲ್ಲಿಗೆ ಬಂದದ್ದು. ಆದರೆ ನೀನು ಕಂಕುಳಲ್ಲಿ ಹಿಡ್ಕೊಂಡು 4 ಸಮುದ್ರವನ್ನು ತೋರಿಸಿದೆಯಲ್ಲ, ನನಗೊಂದು ಫ್ರೀ ಟೂರ್ ಮಾಡಿಸಿದೆಯಲ್ಲ. ಇದು ಫ್ರೀ ಟೂರು ಆಕಾಶದಲ್ಲಿ, ಏನಿಲ್ಲ, ಇದಕ್ಕೆ ವೀಸಾ ಬೇಡ, ಪಾಸ್ಪೋರ್ಟ್ ಬೇಡ, ಸೀದಾ ಕರ್ಕೊಂಡು ಹೋದದ್ದು. ಆದ್ದರಿಂದ ನೀನು ತೋರಿಸಿದ ಈ ಒಂದು ರೀತಿಯ ಉಚಿತ ಪ್ರಯಾಣ ಭಾಗ್ಯ ನೀನು ಏನು ತೋರಿಸಿದ್ದಿ ನನಗೆ, ಅದರಿಂದ ನನಗೆ ಯುದ್ಧ ಅಂದಾಜಾಯ್ತು, ನಿಂದು ಏನು ಸಾಮರ್ಥ್ಯ, ನಿನ್ನೊಟ್ಟಿಗೆ ಯುದ್ಧ ಬೇಡ ಅನ್ನೋದಂಥದ್ದು ಅಂದಾಜಾಯ್ತಪ್ಪ ಅಂತ ಹೇಳಿ ನಿಜವಾಗಿ ಸೋತು ಹೋದ. ಮತ್ತು ಅಲ್ಲಿ ಏನು ಮಾಡಿದರು, ಅರ್ಜುನನೊಡನೆ ಪುಲಸ್ತ್ಯರು ಬಂದು ಒಂದು ಮೈತ್ರಿ ಮಾಡಿಕೊಂಡದ್ದು. ಪ್ರಾಯ ಅಲ್ಲಿ ಮಾಡಿದ್ದೀವನಿಗೆ ಗೊತ್ತಾಗಿದೆ, ಇಂಥದ್ದೊಂದು ಕಾರ್ಯಕ್ರಮ ಉಂಟು, ಅಗ್ನಿ ಸಾಕ್ಷಿಯಾಗಿ ಮೈತ್ರಿ ಮಾಡ್ಕೊಳ್ಬೋದು ಅಂತ ಗೊತ್ತಾಗಿದೆ. ಆದ್ದರಿಂದ ಏನು ಮಾಡ್ತಾನಿವ, ಇಲ್ಲಿ ಇವನೇ ಮೈತ್ರಿ ಮಾಡಿಕೊಂಡ. ರಾವಣ ಮೈತ್ರಿ ಮಾಡ್ಕೊಳ್ತಾನೆ ವಾಲಿಯೊಡನೆ. ಏನು ಮೈತ್ರಿ? ಇದೊಂದು ಹೇಸಿಗೆಯ ಮೈತ್ರಿ, ಮತ್ತೊಂದು ಅದ್ಭುತ ಮೈತ್ರಿ. ಇದಕ್ಕೆ ವಾಲಿ ಒಪ್ಕೊಂಡ. ಏನು ಗೊತ್ತಾ, ದಾರಾಹ ಪುತ್ರಾಹ ಪುರಂ ರಾಷ್ಟ್ರಂ ಭೋಗಾಚ್ಛಾದನ ಭೋಜನಂ ಸರ್ವಮೇವ ಅವಿಭಕ್ತಂ ನೌ ಭವಿಷ್ಯತಿ ಹರೀಶ್ವರ. ಹೇ ವಾಲಿ, ಇನ್ನು ಮುಂದಕ್ಕೆ ನನ್ನ ಎಲ್ಲ ವಸ್ತುಗಳು ನಿಂದು ಮತ್ತು ನಿನ್ನ ಎಲ್ಲ ವಸ್ತುಗಳು ನಂದು. ಇಷ್ಟು ಹೇಳಿದರೆ ಅಡ್ಡಿರಲಿಲ್ಲ. ಬಿಡಿಸಿ ಹೇಳ್ತಾನೆ, ಯಾವುದೆಲ್ಲ? ದಾರಾಹ, ನನ್ನ ಹೆಂಡತಿಯಲ್ಲ ನಿನ್ನ ಹೆಂಡತಿ ಅಂತ, ಆಯ್ತಾ? ಮತ್ತೆ ಪುತ್ರ, ನನ್ನ ಮಕ್ಕಳೆಲ್ಲ ನಿನ್ನ ಮಕ್ಕಳು, ನನ್ನ ಮಕ್ಕಳು ನಿಮ್ಮ ಮಕ್ಕಳು ಅಂತ ಭಾವನೆ ಇರಬೇಕು ಅಂತ ಹೇಳ್ತಾರೆ, ಅದು ಅಡ್ಡಿಲ್ಲ. ಅಂತ ಇವನದ್ದು ಬೇರೆಯೇ ರೀತಿದ್ದು ಮಕ್ಕಳು. ಆದ್ದರಿಂದ ಪುರಂ, ನನ್ನ ಪುರ, ನಿನ್ನ ಪುರ, ನಿನ್ನ ಪುರ, ನನ್ನ ಪುರ, ಇಬ್ಬರ ಅಂತಃಪುರವು ಅವರವರ ಅಂತಃಪುರ, ಹಿಂಗೆ ಹೇಳ್ತಾನೆ. ಆಯ್ತಾ? ರಾಷ್ಟ್ರಂ, ನನಗೆ ಸಂಬಂಧಪಟ್ಟ ನಾನು ಗೆದ್ದ ಎಲ್ಲ ರಾಷ್ಟ್ರಗಳು ಕೂಡ ನಿಂದಾಗಿದೆ. ಭೋಗ, ನಾನೇನು ತಿಂತೇನೆ ಆದರೆ ನೀನು ಬಂದರೆ ನಿನಗೂ ಕೂಡ ಸಮಪಾಲು, ನಮ್ಮಿಬ್ಬರದ್ದು ಸಮಬಾಳು. ಆಯಿತಾ? ಮತ್ತು ಆಚ್ಛಾದನ ಭೋಜನಂ, ನಾನು ಹಾಕ್ಕೊಳ್ತಕ್ಕಂಥ ಬಟ್ಟೆಯಾಗಿರ್ಬೋದು, ಎಲ್ಲವೂ ಕೂಡ ನಾನು ತಿಂತಕ್ಕಂಥ ಆಹಾರ ಪದಾರ್ಥಗಳಾಗಿರ್ಬೋದು, ಎಲ್ಲವೂ ಕೂಡ ಸರ್ವಮೇವ ಅವಿಭಕ್ತಂ ನೌ, ಇನ್ನು ಮುಂದೆ ಇದು ಎರಡೂ ಕೂಡ ನಮಗೆ ಸಮಪಾಲು. ನೋಡಿ, ಕಿಷ್ಕಿಂಧ ಕಾಂಡದಲ್ಲಿ ವಾಲಿ ಸಾಯುವಾಗ ರಾಮದೇವರ ಹತ್ರ ಕೇಳ್ತಾನೆ, ಯಾಕಯ್ಯ ಸುಗ್ರೀವನನ್ನು ಯಾಕೋ ನೀನು ಸಹಾಯಕ್ಕಾಗಿ ಅಪೇಕ್ಷೆ ಪಟ್ಟದ್ದು? ಒಂದು ಮಾತು ನನ್ನ ಹತ್ರ ಹೇಳಿದರೆ, ನನ್ನ ತಮ್ಮನಿಗಿಂತ ನಾನು ಬಲಿಷ್ಠ, ನನ್ನ ಹತ್ರ ಹೇಮಮಾಲೆ ಇದೆ, ನನ್ನ ಎದುರು ಯುದ್ಧ ಮಾಡುವವ ಗೆಲ್ಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಹತ್ರ ಒಂದು ಮಾತು ನೀನು ಹೇಳಿದರೆ, ನಿನ್ನ ಹೆಂಡತಿಯನ್ನು ಮರ್ಯಾದೆಯಿಂದ ತಂದು ನಿನ್ನ ಕಾಲು ಬುಡಕ್ಕೆ ನಾನು ಇಡ್ತಾ ಇದ್ದೆ ಅಲ್ವಾ, ಇದಕ್ಕೋಸ್ಕರ ಅವನನ್ನು ಯಾಕೆ ನೀನು ಆಶ್ರಯ ಮಾಡಿದ್ದು ಅಂತ ಹೇಳಿದ ಅಲ್ವಾ. ಆಗ ರಾಮದೇವರು ಏನು ಹೇಳ್ತಾನೆ, ಗೊತ್ತಿದೆ ನನಗೆ ನಿಂದು ವಿಷಯ ಇಲ್ಲ, ಬೇಡ, ಪ್ರಾಣಿಗಳಿಗೆ ಸಲ್ತಕ್ಕಂಥ ಮರ್ಯಾದೆ ನಿನಗೆ ಸಲ್ಲಿಕೆ ಆಗಿದೆ, ಸಾಕು ಬಿಡು ಅಂತ ಹೇಳಿದ. ಅಷ್ಟಕ್ಕೆ ಮಾತು ನಿಲ್ಲಿಸಿದ. ರಾಮದೇವರು ಗೊತ್ತಿದೆ ಅಂತ ಹೇಳಿದಲ್ವ. ಏನು ಗೊತ್ತಿದೆ? ಇದು ಗೊತ್ತಿದೆ ರಾಮದೇವರಿಗೆ. ಇಲ್ಲಿ ಏನಾಗಿದೆ, ರಾವಣ ಹೇಳಿ ಆಯಿತು, ಮೈತ್ರಿ ಮಾಡ್ಕೊಂಡಾಯ್ತು, ಆ ಮೈತ್ರಿಗೆ ಒಪ್ಕೊಂಡಾಯ್ತಲ್ಲ, ವಾಲಿ ಒಪ್ಕೊಂಡಾಯ್ತಲ್ಲ. ಆದ್ದರಿಂದ ರಾವಣ ಅಪಹಾರ ಮಾಡಿದ ಸೀತೆ ಇವನು ಅಪಹಾರ ಮಾಡಿದ ಹಾಗೆ ಅಲ್ವ.
ಅವಳನ್ನು ಸೀತೆಯನ್ನು ತನ್ನ ಪತ್ನಿ ಸ್ಥಾನದಲ್ಲಿ ಕೂರಿಸ್ಬೇಕು ಅಂತ ರಾವಣ ಬಯಸಿದರೆ ಅವಿಭಕ್ತ ಆಯ್ತಲ್ಲ, ವಾಲಿಗೂ ಕೂಡ ಪತ್ನಿ ಸ್ಥಾನಕ್ಕೆ ಬಂದಂತಾಯ್ತಲ್ಲ. ಇಂಥ ಒಂದು ರೀತಿಯ ನೀಚ ಮನಸ್ಥಿತಿಯ ಪ್ರತಿಜ್ಞೆಯನ್ನು ಪರಸ್ಪರ ಮಾಡಿಕೊಂಡಾದ ಮೇಲೆ ತನ್ನ ಪತ್ನಿಯನ್ನು ಕರ್ಕೊಂಡು ಬರಲಿಕ್ಕೆ ರಾವಣನ ಹತ್ರ ನೀನು ಹೋಗುಂತ ಯಾವ ಬಾಯಲ್ಲಿ ಗೊತ್ತಿದ್ದ ಒಬ್ಬ ಗಂಡ ಹೇಳಲಿಕ್ಕೆ ಸಾಧ್ಯ? ರಾಮ ಹೇಳಿಲ್ಲ. ಇದು ಸಂಗತಿ ಅನ್ನುವಂಥದ್ದಾಯಿತು. ಇನ್ನು ಮುಂದಕ್ಕೆ ಬರತಕ್ಕಂಥದ್ದು ಉತ್ತರಕಾಂಡದಲ್ಲಿ ಬಹಳ ಆಪ್ಯಾಯಮಾನ ಆಗಿರತಕ್ಕಂತಹ ಜೀವೋತ್ತಮನ ಚರಿತ್ರೆ, ನಮ್ಮ ಪ್ರಾಣದೇವರ ಕತೆ ಬರ್ತದೆ. ಏನಾಗಿದೆ ಗೊತ್ತಾ? ಕಥೆಯನ್ನು ಕೇಳ್ತಾ ಇದ್ದಂತಹ ರಾಮ ಏನೇನು ಬಲಿಷ್ಠರೆಲ್ಲ ಉಲ್ಲೇಖಗಳನ್ನು ಅಗಸ್ತ್ಯರು ಅಲ್ಲಿದ್ದಂತಹ ವಸಿಷ್ಠರೆಲ್ಲ ಮಾಡಿದರು. ಒಬ್ಬರೊಬ್ಬರು ಒಂದೊಂದು ರೀತಿ ಮಹಾಪರಾಕ್ರಮಿಗಳು. ಅನರಣ್ಯನದ್ದು ವಿಷಯ ಬಂತು, ಯಮನದ್ದು ವಿಷಯ ಬಂತು, ಕುಬೇರನದ್ದು ವಿಷಯ ಬಂತು. ಎಲ್ಲರೂ ಬಲಿಷ್ಠರು, ಪರಾಕ್ರಮಿಗಳು. ಅವರನ್ನೆಲ್ಲ ಜಯಿಸಿದ್ದಾಯಿತು. ಅವರನ್ನು ಜಯಿಸಿದವ ಯಾರು? ರಾವಣ. ರಾವಣನನ್ನು ಜಯಿಸಿದವ ಯಾರು? ಕಾರ್ತವೀರ್ಯಾರ್ಜುನ. ಮತ್ತೆ ಕಾರ್ತವೀರ್ಯಾರ್ಜುನನನ್ನೂ ಜಯಿಸಲಿಕ್ಕೆ ಸಮರ್ಥ ಅಂತ ರಾವಣ ಭಾವಿಸಿದವ ಯಾರು? ವಾಲಿ. ಇಂಥ ಕಥೆಗಳನ್ನು ಮೇಲಿಂದ ಮೇಲೆ ಆ ಋಷಿಗಳು ಹೇಳ್ತಾ ಇದ್ದಂಥ ಸಂದರ್ಭದಲ್ಲಿ ರಾಮದೇವರೊಂದು ಸಂಗತಿ ಹೇಳ್ತಾರಂತೆ. ಹೌದು, ವಾಲಿ ಮಹಾಪರಾಕ್ರಮಿ ಅಲ್ಲ ಅಂತಲ್ಲ, ಮತ್ತು ಕರ್ತವೀರ್ಯನೂ ಮಹಾಪರಾಕ್ರಮಿ ಅಲ್ಲ ಅಂತಲ್ಲ, ರಾವಣನೂ ಪರಾಕ್ರಮಿಯೇ ಅಲ್ಲ ಅಂತಲ್ಲ. ಇವರನ್ನು ಎಲ್ಲರನ್ನು ಸೇರಿಸಿದ್ರೆ ನಮ್ಮ ಹನುಮಂತನ ಒಂದು ರೋಮ ಆಗಲಿಕ್ಕಿಲ್ಲ ಅಂತ ಹೇಳ್ತಾನೆ ರಾಮದೇವರು. ಇವರನ್ನೆಲ್ಲ ಸೇರಿಸಿದರೆ ನಮ್ಮ ಪ್ರಾಣದೇವರ ಒಂದು ರೋಮಕ್ಕೆ ಸರಿಸಾಟಿ ಆಗಲಿಕ್ಕಿಲ್ಲ. ಏನು ಹೇಳ್ತಾರೆ ಗೊತ್ತಾ? ಶೌರ್ಯಂ, ದಾಕ್ಷ್ಯಂ, ಬಲಂ, ಧೈರ್ಯಂ, ಪ್ರಾಜ್ಞತಾ, ನಯ ಸಾಧನಂ, ವಿಕ್ರಮಶ್ಚ ಪ್ರಭಾವಶ್ಚ ಹನುಮತಿ ಕೃತಾಲಯ. ಇದೆಲ್ಲವೂ ಹನುಮಂತನಲ್ಲಿ ಮನೆ ಮಾಡಿದೆ ಅಂತ ಹೇಳ್ತಾರೆ ಚಂದ್ರದೇವರು. ಇದೆಲ್ಲವೂ ಹನುಮಂತನಲ್ಲೂ ಮನೆ ಮಾಡಿದೆ. ಯಾವುದಿಲ್ಲ? ಶೌರ್ಯಂ, ಶೂರತ್ವ, ಇಡೀ ಪ್ರಪಂಚವನ್ನು ಗೆಲ್ಲತಕ್ಕಂತಹ ಆತ್ಮಬಲ. ದಾಕ್ಷ್ಯಂ, ಅದನ್ನು ಸಾಧಿಸ್ಲಿಕ್ಕೆ ಬೇಕಾದಂತಹ ದಕ್ಷತೆ. ನೋಡಿ, ಎಲ್ಲ ಕೆಲಸವನ್ನು ಈಗ ಒಂದು ಕೊಡಪಾನ ಎತ್ತಲಿಕ್ಕೆ ಬಲ ಎಷ್ಟು ಬೇಕಾ ಅಷ್ಟೇ ಬಲವನ್ನು ನಾವು ಒಂದು ಲೋಟೆ ಎತ್ತಲಿಕ್ಕೆ ಉಪಯೋಗ ಮಾಡ್ತೇವೆ. ಬಲ ಉಂಟು, ರೆಟ್ಟೆಯಲ್ಲಿ ಬಲ ಇದೆ, ಅದಕ್ಕಿಂತ ಅಷ್ಟು ಉಪಯೋಗ ಮಾಡ್ತೇವೆ. ಎಲ್ಲಿ ಬಲ, ಎಷ್ಟು ಉಪಯೋಗ, ಹೇಗೆ ಮಾಡಬೇಕನ್ನುವಂಥದ್ದೇ ಅಲ್ವ ಚಾಕಚಕ್ಯತೆ, ಚಾಣಾಕ್ಷತನ. ಅದು ಇತ್ತಂತವನಲ್ಲಿ, ಅದು ಅವನನ್ನು ಮನೆ ಮಾಡಿತ್ತಂತೆ. ಬಲಂ, ಮನೋಬಲ. ಧೈರ್ಯಂ, ಎದುರಾಳಿಯನ್ನು ಹೆದರಿಸ್ತಕ್ಕಂತಹ ಧೈರ್ಯ. ಅವನಿಗೆ ಮಾತ್ರ ಅಲ್ಲ, ಅವನನ್ನು ನೋಡುವಾಗ ಎದುರಾಳಿಯೂ ಕೂಡ ನಡಗಬೇಕು ಅಂಥ ಒಂದು ರೀತಿ. ಪ್ರಾಜ್ಞತ, ಪ್ರಕೃಷ್ಟ ಆಗಿರತಕ್ಕಂತಹ ಬುದ್ಧಿಯನ್ನು ಉಪಯೋಗಿಸ್ತಕ್ಕಂತಹ ಆ ಒಂದು ಮಹಾಗುಣ. ಮತ್ತು ನಯ ಸಾಧನ, ಕೆಲಸವನ್ನು ಸಾಧಿಸಬೇಕಿದ್ರೆ ಏನು, ಯಾವಾಗ, ಹೇಗೆ ಮಾಡಬೇಕು ಅನ್ನುವಂತಹ ಆ ಒಂದು ರೀತಿಯ ಗುಣವಿಶೇಷ. ವಿಕ್ರಮಶ್ಚ, ಬಹಳ ವಿಶಿಷ್ಟ ಆಗಿರತಕ್ಕಂತಹ ಕ್ರಮ ಅಥವಾ ತನ್ನ ಒಳಗಿರತಕ್ಕಂತಹ ತಾಕತ್ತನ್ನು ಅಭಿವ್ಯಕ್ತಿಪಡಿಸ್ತಕ್ಕಂತಹ ರೀತಿ ವಿಕ್ರಮ. ಮತ್ತು ಪ್ರಭಾವಶ್ಚ, ಆ ವಿಕ್ರಮದಿಂದ ಇನ್ನೊಬ್ಬನ ಮೇಲೆ ಮಾಡ್ತಕ್ಕಂತಹ ಪ್ರಭಾವ. ಇದೆಲ್ಲವೂ ಕೂಡ ಹನುಮಂತನಲ್ಲೂ ಮನೆ ಮಾಡಿದೆ. ಹನುಮಂತನಲ್ಲೂ ಮನೆ ಮಾಡಿದೆ ಅಂತ ಹೇಳಿದರೆ ಬಾಕಿ ಮಂದಿಯಲ್ಲಿ ಇಲ್ವಾ? ಚೂರು ಇರ್ಬೋದು ರೀ, ರಿಫ್ಲೆಕ್ಷನ್ ಇರ್ಬೋದು, ಅದರದ್ದು ಪ್ರತಿಫಲನ ಇರ್ಬೋದು. ಆದರೆ ಪೂರ್ತಿ ಮಡುಗಟ್ಟಿದ್ದು ಯಾರಲ್ಲಿ ಹೇಳಿದರೆ ನಮ್ಮ ಆಂಜನೇಯ. ಅದರಿಂದ ನ ಕಾಲಸ್ಯ, ನ ಶಕ್ರಸ್ಯ, ನ ವಿಷ್ಣೋ ವಿತ್ತಪಸ್ಯ ಚ ಕರ್ಮಾಣಿ ತಾನಿ ಶ್ರೂಯಂತೆ ಯಾನಿ ಯುದ್ಧೇ ಹನುಮತಃ ಅಂತ. ಹನುಮಂತ ಯುದ್ಧದಲ್ಲಿ ಏನು ಕೆಲಸ ಮಾಡಿದ್ದಾನೆ ಆ ಕೆಲಸವನ್ನು, ಇದು ರಾಮಚಂದ್ರ ದೇವರು ಹೇಳೋದು, ಆ ಕೆಲಸವನ್ನು ಕಾಲನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೆ ನ ಶಕ್ರಸ್ಯ, ಇಂದ್ರ ಅಮರಾವತಿಯನ್ನು ಆಳ್ತಾ ಇದ್ದಂತಹ ಲೋಕಪಾಲಕರ ಗುರುವಾಗಿರತಕ್ಕಂತಹ ಇಂದ್ರನೂ ಕೂಡ ಹನುಮಂತನ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾ ವಿಷ್ಣೋ ಅಂತ ಹೇಳ್ತಾರೆ. ನಾ ವಿಷ್ಣೋ ಅಂತ ಹೇಳಿದ್ರೆ ವಿಷ್ಣು ಭಗವಂತ ಅಂತ ಅರ್ಥ ಅಲ್ಲ. ವಿಷ್ಣೋ ಅನುಗ್ರಹೇಣ ನ ವಿತ್ತಪಸ್ಯ ಅಂತ ಅನ್ವಯ. ನಾ ಅಂತ ಬಂತಲ್ಲ, ಅದು ವಿತ್ತಪನ ಹಿಂದೆ ಹಾಕಬೇಕು. ವಿತ್ತಪಸ್ಯ, ಕುಬೇರನಿಗೂ ಕೂಡ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿದರೆ ವಿಷ್ಣೋ ಅನುಗ್ರಹೇಣ, ಮಹಾವಿಷ್ಣುವಿನ ಅನುಗ್ರಹದಿಂದ ಕರ್ಮಾಣಿ ತಾನಿ ಶ್ರೂಯಂತೆ ಯಾನಿ ಯುದ್ಧೇ ಹನುಮತಃ ಅಂತ. ಹನುಮಂತ ಯುದ್ಧರಂಗದಲ್ಲಿ ಏನನ್ನು ತೋರಿಸಿದ್ದ, ಮತ್ತು ಯಾರಲ್ಲೂ ಎಣಿಕೆಗೂ ಕೂಡ ನಿಲುಕದ ಸಂಗತಿಯಾಗಿದೆಯಪ್ಪ ಜೀವೋತ್ತಮನ ಜೀವನ ಚರಿತ್ರೆ ಅಂತ. ರಾಮದೇವರು ಪ್ರಶ್ನೆ ಮಾಡ್ತಾರೆ, ಅಲ್ಲ ಇಂಥ ಸಾಮರ್ಥ್ಯದವ, ಇಂಥ ಪರಾಕ್ರಮಿ, ಸಾಟಿ ಇಲ್ಲದ ಎದೆಗಾರಿಕೆ, ಇವು ಯಾಕ್ರಿ ವಾಲಿಯಿಂದ ಜರ್ಜರಿತನಾದ ಸುಗ್ರೀವನಿಗೆ ವಾಲಿಯನ್ನು ಸಂಹಾರ ಮಾಡುವ, ವಾಲಿಯ ಪೆಟ್ಟಿನಿಂದ ಬಚಾವು ಮಾಡತಕ್ಕಂಥ ಕೆಲಸ ಮಾಡದೆ
ಸುಗ್ರೀವ ಮತ್ತು 4-5 ಮಂದಿ ಮಾತ್ರ ಇದ್ದಂಥ ಸಂದರ್ಭದಲ್ಲಿ ವಾಲಿಗೆ ಹೆದರ್ಕೊಂಡು ಯಾಕೆ ಮತ್ತೆ ಕಾಡಿನಲ್ಲಿ ತಿರುಗಾಡ್ತಾ ಇದ್ದದ್ದು? ಮತಂಗರ ಆಶ್ರಮ ಅಲ್ಲಿ ಯಾಕೆ ಮತ್ತೆ ಬಯಸಿ ಅಲ್ಲಿಗೆ ತೆರಳಿತ್ತು? ಯಾಕೆ ಹಿಂಗಾಯಿತು ಅಂತ ಪ್ರಶ್ನೆ. ನಮಗೆ ಬರಬೇಕಲ್ಲ ಈ ಪ್ರಶ್ನೆ. ನಮಗೆ ಬರಬೇಕಾದ ಪ್ರಶ್ನೆಯನ್ನು ರಾಮಚಂದ್ರ ದೇವರು ಮತ್ತೆ ಋಷಿಗಳಲ್ಲಿ ಕೇಳ್ತಾರಲ್ಲ, ಋಷಿಗಳು ಹೇಳ್ತಾರೆ, ಓ ಅದಕ್ಕೊಂದು ಸಂಗತಿ ಇದೆಯಪ್ಪ. ಏನು ಸಂಗತಿ? ಈ ಸುಮೇರು ಅಂತಕ್ಕಂಥ ಪರ್ವತದಲ್ಲಿ ಕೇಸರಿ ಅವನ ರಾಜ್ಯ, ಅವನ ಪತ್ನಿ ಅಂಜನಿ ಅಂತ. ವಾಯುದೇವರ ಪ್ರಸಾದದಿಂದ ಒಂದು ಮಗುವಾಗ್ತದೆ. ಅಂಜನಿಯ ಮಗುವಾದದ್ದರಿಂದ ಆಂಜನೇಯ ಅಂತ ಹೆಸರು ಬಂತು. ನಮ್ಮಲ್ಲಿ ಒಂದು ಪ್ರಥೆ ಇದೆ ಇವತ್ತಿಗೂ ಕೂಡ, ಹನುಮಂತ ಶಿವನ ಅಂಶ ಅಂತ, ರುದ್ರನ ಅಂಶ ಅಂತ. ರಾಮಾಯಣದಲ್ಲಿ ಸ್ಪಷ್ಟ ಉಲ್ಲೇಖ. ವಾಯುದೇವರ ಪ್ರಸಾದದಿಂದ ಇಷ್ಟಾದದ್ದು ಮಾತ್ರ ಅಲ್ಲ, ಹನುಮಂತನಿಗೆ ಒಂದು ರೀತಿಯ ಆಪತ್ತು ಅನ್ನತಕ್ಕಂಥ ರೀತಿಯ ಒಂದು ಆಪತ್ತು ಬಂದಾಗ ವಾಯುದೇವ ತನ್ನ ಕೆಲಸದಿಂದ ಸ್ತಂಭನವನ್ನು ನಿಲ್ಲಿಸಿಬಿಡ್ತಾನೆ. ಅದರಿಂದ ತುಂಬ ಅನರ್ಥಗಳಾಗ್ತದೆ ಅನ್ನುವಂಥ ಸ್ಪಷ್ಟ ಕತೆ ಮತ್ತು ಪ್ರಸಿದ್ಧ ಕತೆ. ಉತ್ತರಕಾಂಡವನ್ನು ಪ್ರಕ್ಷಿಪ್ತ ಅಂತ ಹೇಳಲಿಕ್ಕಿಲ್ಲ ಅಂತ ಮೊದಲೇ ಹೇಳಿ ಆಗಿದೆ. ಆದ್ದರಿಂದ ಇತಿಹಾಸದಲ್ಲಿ ಉಲ್ಲೇಖ ಆಗಿರತಕ್ಕಂಥ ಸಂಗತಿ ಗೊತ್ತಾದ ಮೇಲೂ ಕೂಡ ಮತ್ತೆ ಆಂಜನೇಯನನ್ನು ರುದ್ರಾವತಾರ ಅಂತ ಹೇಳುವುದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ. ಹೀಗಾಯ್ತಲ್ಲ, ಈ ಮಗುವಿಗೆ ಜನ್ಮ ಕೊಟ್ಟ ತಾಯಿ, ಮಗು ಚಿಕ್ಕದು, ಕಾಡಿಗೆ ಹಣ್ಣು ತರಲಿಕ್ಕೆ ಅಂತ ಹೋಗ್ತಾಳಂತೆ. ಕಾಡಿಗೆ ಹಣ್ಣು ತರಲಿಕ್ಕೆ ಅಂತ ಹೋದಾಗ ಮಗುವಿಗೆ ನಮ್ಮ ಆಂಜನೇಯ ಪುಟ್ಟ ಬಾಲಕ ಆಗಿದ್ದಾಗ ಹಸಿವಾಗ್ತದೆ. ಹಸಿವಾಗ್ತಾ ಮಗುವಿನ ವರ್ತನೆಗಳು ಹೆಂಗಿರಬೇಕು ಹಾಗಿತ್ತು ಅಂತ. ಈಗ ನೋಡಿ, ಕೃಷ್ಣ ಸ್ವಯಂ ಭಗವಂತ ಅವತಾರ ಮಾಡುವಾಗ ಮಕ್ಕಳಾಟವನ್ನು ಮಾಡಿದ್ನೋ ಇಲ್ಲವೋ? ಮಾಡಿದ್ದಾನೆ. ಅದೇ ರೀತಿ ಆಂಜನೇಯನು ಕೂಡ ಅಳುವಂಥದ್ದಾಗ್ತದೆ. ಹಸಿವಿನ ಹಿನ್ನೆಲೆಯಲ್ಲಿ ಅತ್ತದ್ದು ಅಂತ ಎಲ್ಲರೂ ಕೂಡ ತಿಳ್ಕೊಳ್ತಾರೆ. ಬೇಕಲ್ಲ, ಈಗ ಹಣ್ಣು ಬೇಕು, ತಿನ್ನಬೇಕು, ಏನಾದರೂ ತಿನ್ನಬೇಕು ಅಂತ ಆಚೀಚೆ ನೋಡುತ್ತದೆ. ಈ ಮಗು ದೂರದಲ್ಲಿ ನೋಡ್ತದೆ. ಜಸ್ಟ್ ಸನ್ರೈಸ್, ಸೂರ್ಯ ಉದಯ ಆಗ್ತಾ ಉಂಟು. ಕೆಂಪಗಿನ ಆ ಸೂರ್ಯನನ್ನು ಕಂಡು ಇದು ಪ್ರಾಯ ದೊಡ್ಡ ಒಂದು ಕಿತ್ತಳೆ ಹಣ್ಣು ಅಂತ ಭಾವಿಸಿದ ಹನುಮಂತ ಅದನ್ನೇ ತಿಂತೇನೆ ಅಂತ ಹೊರಟ. ಏನು ಬಲ ಚಿಕ್ಕ ಮಗು. ಆಗ ಅವ ಹೊರಟ ಆ ವೇಗವನ್ನು, ಅವ ಹೊರಟ ಆ ಬಗೆಯನ್ನು ನೋಡಿದ ಮಂದಿಗಳೆಲ್ಲ ಭಾವಿಸ್ತಾರಂತೆ, ಈ ಹುಡುಗ 8 ವರ್ಷಕ್ಕಿಂತ ಮೊದಲೇ ಇಂಥ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದಾನೆ, ಇನ್ನು 18ಕ್ಕೆ ಬಂದರೆ ಕತೆ ಹೇಗೆ ಅಂತ. ಅಂಥ ಪರಾಕ್ರಮ. ಇಲ್ಲಿ ಏನಾಗಿದೆ ಗೊತ್ತಾ, ಈ ಆಂಜನೇಯ ಆ ಸೂರ್ಯನನ್ನು ಹಿಡ್ಕೊಂಡು ಅದೊಂದು ಹಣ್ಣು ಅಂತ ಭಾವಿಸ್ಕೊಂಡು ಅದನ್ನು ತಿನ್ನಬೇಕು ಅಂತ ಹೊರಟಾಗ ಅದೇ ದಿವಸ ಏನಾಗಿದೆ ಹೇಳಿದರೆ ಸೂರ್ಯಗ್ರಹಣದ ದಿವಸ ಅಂತ. ರಾಹು ಬಂದು ಸೂರ್ಯನನ್ನು ತಿನ್ನುವ ಕಾಲ. ರಾಹು ಹೋಗಿ ಸೂರ್ಯನನ್ನು ಅವನ ಛಾಯೆಯನ್ನು ಕಮ್ಮಿ ಮಾಡಿ ಅವನ ತಿನ್ನುವಂಥ ಕೆಲಸವನ್ನು ಮಾಡಬೇಕು ಅಂತ ಹೊರಟಾಗ ಸೂರ್ಯನ ರಥಕ್ಕೆ ರಾಹು ಉಪಕ್ರಮಿಸ್ತಾಗಿದ್ದಾನೆ ಅಂತಾಗುವಾಗ ಅಷ್ಟು ಹೊತ್ತಿಗೆ ಈ ಬಾಲಕ ಬಂದು ರಾಹುವನ್ನು ಮುಟ್ಟಿಬಿಟ್ಟಂತೆ. ಬರೀ ಟಚ್ ಮಾಡಿದ್ದು. ಅದಕ್ಕೆ ಬೆಚ್ಚಿ ಬಿದ್ದಂತಹ ರಾಹು ಬಹಳ ಗಾಬರಿಯಿಂದ ಇಂದ್ರನ ಹತ್ರ ಹೋಗ್ತಾನೆ. ಇಂದ್ರನ ಹತ್ರ ಹೋಗಿ ಹೇಳ್ತಾನೆ, ಅಲ್ಲಯ್ಯ, ಸೂರ್ಯಚಂದ್ರರಿಗೆ ತಿನ್ನತಕ್ಕಂತಹ, ಅವರನ್ನು ವರ್ಷಕ್ಕೊಂದ್ಸರ್ತಿಯೋ ಅಥವಾ ಗ್ರಹಣದ ಸಂದರ್ಭದಲ್ಲೋ ತಿನ್ನುವಂತಹ ಅಧಿಕಾರ ಕೊಟ್ಟದ್ದು ನೀನು ನಮಗಲ್ವಾ? ಈಗ ಮತ್ತೆ ಯಾರೋ ಬರ್ತಾ ಇದ್ದಾನೆ ಸೂರ್ಯನನ್ನು ತಿನ್ನಲಿಕ್ಕೆ. ಯಾರಿಗೆ ಕೊಟ್ಟಿದ್ದಿ ನೀನು ಈ ಒಂದು ರೀತಿಯ ತಿನ್ನುವ ಅಧಿಕಾರವನ್ನು ಅಂತ ಕೇಳಿದಾಗ ಯಾರಿಗೂ ಕೊಡಲಿಲ್ಲ ಅಲ್ವಾ? ಯಾರು ಬಂದಿದ್ದಾರೆ, ಏನು ಕತೆ ಅಂತ ಇಂದ್ರ ಮತ್ತೆ ಐರಾವತದ ಮೇಲೆ ಕೂತ್ಕೊಂಡು ಏನಾಗಿದೆ ಅಂತ ಹೇಳಿ ಸೂರ್ಯನ ಹತ್ರ ಬಂದಾಗ ಈ ಹುಡುಗ ಆ ಸೂರ್ಯನನ್ನು ನೋಡ್ತಾ ಇದ್ದವ ದೊಡ್ಡ ಐರಾವತ ಬರ್ತಾ ಉಂಟಲ್ಲ, ಅದಕ್ಕಿಂತ ದೊಡ್ಡ ಹಣ್ಣು ಅಂತ ಐರಾವತವನ್ನು ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಓ, ಚಿಕ್ಕ ಹಣ್ಣು ಬೇಡ, ದೊಡ್ಡ ಹಣ್ಣು ಬೇಕು ಅಂತ ಹೇಳಿ ಐರಾವತದ ಕಡೆಗೆ ಹೋಗಿ ಐರಾವತವನ್ನು ಇನ್ನು ನುಂಗೋದು, ತಿನ್ನೋದು, ಇದು ಹಣ್ಣು ಅಂತ ಭಾವಿಸಿ ಆ ಕಡೆಗೆ ತೆರಳಿದಾಗ ಹತ್ರ ಬಂದ ಬಾಲಕ ಮತ್ತೆ ಇಂಥದ್ದೊಂದು ಕೆಲಸ ಮಾಡ್ತಾ ಇದ್ದಾನೆ ಅಂತ ಭಾವಿಸಿದ ಇಂದ್ರ ತನ್ನ ವಜ್ರಾಯುಧದಿಂದ ಒಂದು ಪೆಟ್ಟು ಕೊಟ್ಟ. ಅದು ಏನಾಗಿದೆ, ಈ ಭಾಗ, ದವಡೆ ಭಾಗ ಉಂಟಲ್ಲ, ಈ ಭಾಗಕ್ಕೆ ತಟ್ಟಿ ಬಿಟ್ಟಿತು. ಏನಾಗೋದಿಲ್ಲ. ಇದೆಲ್ಲವೂ ಕೂಡ ಏನು ಗೊತ್ತಾ, ಒಂದಷ್ಟು ಮಂದಿಗಳಿಗೆ ಹನುಮಂತನಿಗೆ ಬಲ ಇಲ್ಲ ಅನ್ನುವಂತಹ ಮೋಹ ಬರಬೇಕು. ಇದಕ್ಕೋಸ್ಕರ ಅವನ ಮೋಹ ಆಟ. ಬಿದ್ದಾದ ಕೂಡಲೇ ವಾಯುದೇವರು ಇದನ್ನು ನೋಡ್ತಾರೆ. ನನ್ನ ಸಂತಾನ
ಇದು ಗೊತ್ತಿದ್ದು ಕೂಡ ಇಂದ್ರ ಇಂಥ ಕೆಲಸ ಮಾಡೋದಾ? ಆಗಲಿ, ನಿಮ್ಮದೇನು ನಡೀಲಿ, ರಾಜ್ಯಭಾರ ಕಾರ್ಭಾರ ಎಲ್ಲ ನಿಮ್ಮದೇ ನಡೀಲಿ, ನಮಗೇನು ಬೆಲೆ ಇಲ್ಲ ಅಲ್ಲ, ನಮ್ಮ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ಅಲ್ವಾ? ಸರಿ, ನಾವೇನು ಅಂತ ತೋರಿಸಿ ಬಿಡ್ತೇವೆ ಅಂತ ಹೇಳಿ ವಾಯುದೇವರು ಉಂಟಲ್ಲ, ಸ್ಟಾಪ್. ನಮಗೆ ಫ್ಯಾನ್ ಹೋದರೆ ಕಷ್ಟ ಆಗ್ತದೆ. ಸೆಕೆಗಾಲದಲ್ಲಿ ಫ್ಯಾನ್, ಗಾಳಿ ಹೋದರೆ, ಗಾಳಿಯೇ ಇಲ್ಲ ಅಂತ ಎಲ್ಲ ಪ್ರಾಣಿಗಳೆಲ್ಲ ಅಸುನೀಗುವಂಥ ಸಂದರ್ಭ ಬಂತು. ಇಡೀ ವಾಯುದೇವರು ನಮ್ಮ ಭಾಷೆ ಪ್ರಕಾರ ಒಂದು 5 ನಿಮಿಷ ನಿಲ್ಲಿಸಿದ್ರು ಅವರ ಕೆಲಸ ಅಂತ ಯೋಚನೆ ಮಾಡ್ಕೊಳ್ಳಿ. ಎಲ್ಲ ಹಾರಾಡ್ತೇವಲ್ಲ, ಹೆಂಡತಿ ಹತ್ರ ಗಂಡ ಹೇಳ್ತಾನೆ ನೀನಿಲ್ಲದೆ ಬದುಕಿಲ್ಲ, ಗಂಡನ ಹತ್ರ ಹೆಂಡತಿ ಹೇಳ್ತಾಳೆ ನೀನಿಲ್ಲದೆ ಬದುಕಿಲ್ಲ, ಇಬ್ಬರ ನೋಡಿ ಮಕ್ಕಳು ಹೇಳ್ತಾವೆ ನೀವಿಬ್ಬರು ಇಲ್ಲದೆ ನಾವಿಲ್ಲ, ಯಾರನ್ನು ಬಿಟ್ಟು ಎಷ್ಟೆಷ್ಟು ದೀರ್ಘ ಜೀವನ ನಡೆಸ್ಬೋದ್ರಿ, ವಾಯುದೇವರಿಲ್ಲದೆ ಯಾರೂ ಇಲ್ಲ. ನೀರಿಲ್ಲದೆ ಬದುಕಲಿಕ್ಕೆ ಆಗ್ತದೆ ಮನುಷ್ಯನಿಗೆ, ನೋಡು ವಾಯು ಇಲ್ಲದೆ ಬದುಕಲಿ. ವಾಯುದೇವ ಅಂಥ ಕರುಣಾಮೂರ್ತಿಯವ, ಅವ ಇಲ್ಲದೆ ಬದುಕೇ ಇಲ್ಲ. ಅಂಥ ವಾಯುದೇವ ಏನು ಮಾಡ್ತಾನೆ, ತಟಸ್ಥನಾದ, ಸ್ತಂಭ ಮಾಡಿಬಿಟ್ಟ. ತನ್ನ ಕೆಲಸದಿಂದ ರಿಟೈರ್ಡ್ಮೆಂಟನ್ನು ಅರೆಕ್ಷಣದ ಕಾಲಕ್ಕೆ ತಗೊಂಡು ಬಿಟ್ಟ. ಇಷ್ಟೊತ್ತಾದಾಗ ಎಲ್ಲ ಹಾಹಾಕಾರಗಳು ಏಳುತ್ತದೆ ಭೂಮಿ ಮೇಲೆ, ಎಲ್ಲರೂ ಕೂಡ ವಿಲವಿಲ ಅಂತ ಒದ್ದಾಡುವಂಥ ಪರಿಸ್ಥಿತಿ ಬರ್ತದೆ. ದೇವತೆಗಳೆಲ್ಲ ಬ್ರಹ್ಮದೇವರ ಹತ್ರ ಹೋಗುವಂಥದ್ದಾಗ್ತದೆ. ಬ್ರಹ್ಮದೇವರು ಹೇಳ್ತಾರೆ, ಇಂದ್ರ ಮಾಡಿದ ಒಂದು ಕೆಲಸದ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಆದದ್ದು, ಆದ್ದರಿಂದ ಮೊದಲು ನಾವು ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಅಲ್ಲಿಗೆ ಹೊರಡುವಂಥದ್ದಾಗ್ತದೆ. ಆಗ ಬ್ರಹ್ಮದೇವರನ್ನು ಮಾತು ಹೇಳ್ತಾರೆ, ಅಶರೀರ ಶರೀರೇಶು ವಾಯುಶ್ಚರತಿ ಪಾಲಯನ್ ಶರೀರಂ ಹಿ ವಿನಾವಾಯುಂ ಸಮತಾಂ ಯಾತಿ ದಾರುದಿಹಿ. ಗೊತ್ತಿಲ್ಲ ನಿಮಗೆ ವಾಯುದೇವರ ಸಾಮರ್ಥ್ಯ ಗೊತ್ತಿಲ್ಲ. ಎಂಥವ ವಾಯುದೇವ, ಅಶರೀರ, ಅವನಿಗೆ ಶರೀರ ಇಲ್ಲ. ವಾಯುವನ್ನು ಒಂದು ಫಾರ್ಮ್ ಇಲ್ಲ ಅವನಿಗೆ ಶರೀರ. ಆದರೆ ಶರೀರೇಶು ವಾಯುಶ್ಚರತಿ ಪಾಲಯನ್, ಎಲ್ಲ ಶರೀರದ ಒಳಗೆ ಅವನ ಅಧಿಷ್ಠಾನ ಇದ್ದುಕೊಂಡು ಎಲ್ಲರನ್ನ ಪಾಲನೆ ಮಾಡ್ತಾ ಇದ್ದಾನೆ. ಅದರಿಂದ ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುವಿಹಿ. ಶರೀರದಲ್ಲಿ ವಾಯು ಇಲ್ಲ ಅಂತ ಹೇಳಿದರೆ ಕಟ್ಟಿಗೆ ಮೇಲೆ ಒಂದು ಕಟ್ಟಿಗೆ, ಡೆಡ್ ಬಾಡಿ ಅಂತ ಹೇಳಿದರೆ ಏನ್ರಿ, ಕಟ್ಟಿಗೆ ಮೇಲೆ ಇನ್ನೊಂದು ಕಟ್ಟಿಗೆ ಅಷ್ಟೇ, ಅಷ್ಟಕ್ಕಾಗ್ತದಲ್ಲ. ವಾಯು ಇಲ್ಲ ಅಂತ ಹೇಳಿದರೆ ಏನೇನೂ ಇಲ್ಲ, ಜೀವನವೇ ಇಲ್ಲ. ಇದು ಯಾಕೆ ಗೊತ್ತಾಗಲಿಲ್ಲ, ಯಾಕೆ ಇಂಥದ್ದೊಂದು ಕೆಲಸ ಆಯಿತು ಅಂತ ಹೇಳಿ ಮತ್ತೆ ವಾಯುದೇವರು ಇದ್ದಂತಹ ಜಾಗಕ್ಕೆ ಬ್ರಹ್ಮದೇವರು ಸಮಕಕ್ಷೆ ಅಲ್ವ, ಈಗ ಬ್ರಹ್ಮದೇವರು ಸಾಕ್ಷಾತ್ ಆ ಸ್ಥಾನದಲ್ಲಿದ್ದಾರೆ. ಮುಂದಕ್ಕೆ ಮತ್ತೆ ಬರತಕ್ಕಂಥವ್ರು ವಾಯುದೇವರು. ಆದ್ದರಿಂದ ಅವರ ಹತ್ರ ಹೋಗುವಂಥದ್ದಾಗ್ತದೆ. ಬ್ರಹ್ಮದೇವರ ಗಮನ ಆಗ್ತದೆ. ಮಗುವನ್ನು ಮುಡ್ತಾರಂತೆ ಬ್ರಹ್ಮದೇವರು. ಮುಟ್ಟಿಯಾದ ಕೂಡಲೇ ಮಗು ಚಿಗುರುತ್ತದೆ ಅಂತೆ, ಮಗು ಹೇಳ್ತದೆ. ಅಷ್ಟವರೆಗೂ ವಿದ್ಯುತ್ ಮಗು, ಏನೂ ಚಲನೆ ಇರಲಿಲ್ಲ, ಯಾವ ರೀತಿಯ ಚೈತನ್ಯವೂ ಕೂಡ ಕಾಣದಂತಹ ಸ್ಥಿತಿಯಲ್ಲಿ ಇದ್ದಂತೆ ಇತ್ತು ಮಗು. ಬ್ರಹ್ಮದೇವರು ಮುಟ್ಟಿದ್ರು, ಮಗು ಹೇಳುತ್ತದೆ. ಎದ್ದಾದ ಮೇಲೆ ಎಲ್ಲ ದೇವತೆಗಳ ಹತ್ರ ಬ್ರಹ್ಮದೇವರು ಹೇಳ್ತಾರಂತೆ, ಇವ ಉಂಟಲ್ಲ ನಿಮ್ಮನ್ನೆಲ್ಲ ಉಳಿಸುವವ, ಆದ್ದರಿಂದ ಇವನಿಗೆ ಏನು ಸಾಧ್ಯ ಉಂಟು, ಎಷ್ಟು ಸಾಧ್ಯ ಉಂಟು ಅಷ್ಟು ಗರಿಷ್ಠ ಪ್ರಮಾಣದ ವರವನ್ನು ಕೊಡಬೇಕು ಅಂತ ಎಲ್ಲ ದೇವತೆಗಳ ಹತ್ರ ಹೇಳಿದಾಗ ಒಬ್ಬೊಬ್ಬ ದೇವತೆಗಳು ಒಂದೊಂದು ವರವನ್ನು ಕೊಡ್ತು. ಇಂದ್ರ ಹೇಳ್ತಾನಂತೆ, ಮತ್ಕರೋತ್ ಸೃಷ್ಟ ವಜ್ರೇಣ ಹನುರಸ್ಯ ಯಥಾಹತಃ ನಾಮ್ನಾ ವೈ ಕಪಿಶಾರ್ದೂಲು ಭವಿತಾ ಹನುಮಾನಿತಿ ಅಂತ. ನನ್ನ ಕೈಯ ವಜ್ರ ಆಯುಧದಿಂದ ಪೆಟ್ಟು ತಿಂದು ದವಡೆಯನ್ನು ಊದಿಸಿಕೊಂಡಂತಹ ಈ ಮಗುವಿಗೆ, ಹನು ಅಂತ ಹೇಳಿದರೆ ಈ ಭಾಗ ಅದು ಊದಿದೆ ಪೆಟ್ಟಿನ ಕಾರಣದಿಂದ, ಇನ್ನು ಮುಂದಕ್ಕೆ ಇವನಿಗೆ ಹನುಮಾನ್ ಅನ್ನತಕ್ಕಂತಹ ಹೆಸರು ಶಾಶ್ವತ ಆಗಲಿ ಅಂತ. ಇದು ಒಂದು ಹನು ಹನ ಹಿಂಸಾಗತ್ಯೋ ಅಂತ ಧಾತುವಲ್ಲೋ, ಗತಿ ಅಂತ ಹೇಳಿದರೆ ಜ್ಞಾನ. ಅದು ಮುಂದಕ್ಕೆ ಇದೇ ಪ್ರಕರಣದಲ್ಲಿ ಮುಂದಕ್ಕೆ ಆ ಋಷಿಗಳು ಹೇಳ್ತಾರೆ, ಅವ ಎಂಥವ ಆಗ್ತಾನೆ ರಾಮಚಂದ್ರ ಅಂತ ಹೇಳಿದರೆ ಅದು ಬಹಳ ದೊಡ್ಡ ಸಂಗತಿ, ಅದು ಮುಂದಕ್ಕೆ ನೋಡಲಿಕ್ಕಿದ್ದೇವೆ. ಅವ ಮತ್ತೆ ಹೇಳ್ತಾನೆ, ಗೀತ ಪ್ರಭೃತಿ ವಜ್ರಸ್ಯ ಮಮಾವದ್ಯೋ ಭವಿಷ್ಯತಿ ಅಂತ. ಇನ್ನು ಮುಂದಕ್ಕೆ ಈ ಹನುಮಂತ ಇವನಿಗೆ ಯಾವತ್ತೂ ವಜ್ರಾಯುಧದಿಂದ ಆಪತ್ತಿಲ್ಲ, ನನ್ನ ಕೈಯಿಂದ ಇವ ಸಾಯೋದಿಲ್ಲ, ನನಗೆ ಇವನನ್ನು ಮುಟ್ಲಿಕ್ಕಾಗೋದಿಲ್ಲ, ಇಂಥ ವರವನ್ನು ನಾನು ಕೊಡ್ತೆ. ಅಂದರೆ ಇದು ಬ್ರಹ್ಮದೇವರು ಒಬ್ಬರು ಬಿಟ್ಟು ಮತ್ತೆಲ್ಲ ದೇವತೆಗಳ ವರ ಹೇಗೆ ಅಂತ ಹೇಳಿದರೆ, ಈ ಅಪ್ಪ ಅಂಗಡಿಗೆ ಹೋಗಿ ಒಂದು 10-15 ಬಾಳೆಹಣ್ಣು ತಂದು ಫ್ರಿಜ್ಜಲ್ಲಿಟ್ಟರೆ ಮಕ್ಕಳು ಅದೇ ಬಾಳೆಹಣ್ಣಲ್ಲಿ ಒಂದು ಬಾಳೆಹಣ್ಣು ತಂದು ಅಪ್ಪನಿಗೆ ಮತ್ತು ತಂದು ಕೊಟ್ಟರೆ ಹೇಗಾಗ್ತದೆ, ಹಾಗೆ ಇದು ವರ. ಅವರಿಗೆಲ್ಲ ವರ ಕೊಡುವ ಸಾಮರ್ಥ್ಯ ಬಂದದ್ದೇ ಬ್ರಹ್ಮ ಮತ್ತು ಜೀವೋತ್ತಮನಿಂದ. ಅವರೀಗ ಅದರಲ್ಲಿ ಒಂದೊಂದು ಪಾಲನ್ನು ಕೊಡುವಂಥದ್ದು. ಮತ್ತು ಇವರು ಕೊಟ್ಟದ್ರಿಂದ ಅವನಿಗೆ ತಾಕತ್ತು ಬಂದದ್ದು ಅಂತಲ್ಲ, ಕೊಟ್ಟು ಕೃತಕೃತ್ಯರಾದರು ಅಂತ ಆಯ್ತಲ್ಲ. ಎರಡನೇ ವರ ಸೂರ್ಯನಿಂದ. ಸೂರ್ಯ ಹೇಳ್ತಾನೆ,
ಇವನಿಗೆ ತೇಜಸ್ಸು, ಇವನಿಗೆ ವಾಕ್ಪಟುತ್ವ, ನಚಾಸ್ಯ ಭವಿತಾ ಕಶ್ಚಿತ್ ಸದೃಶಃ ಶಾಸ್ತ್ರದರ್ಶನೆ ಅಂತ ಆದಿತ್ಯ ಹೇಳ್ತಾನೆ, ಸೂರ್ಯದೇವ ಹೇಳ್ತಾನೆ. ಇವನಿಗೆ ಸರಿಸಾಟಿಯಾದ ಶಾಸ್ತ್ರಕರ್ತೃ, ಶಾಸ್ತ್ರವನ್ನು, ದರ್ಶನಶಾಸ್ತ್ರವನ್ನು ನೋಡುವ ಮಾಡುವ ವ್ಯಕ್ತಿಯೇ ಇನ್ನು ಮುಂದಕ್ಕೆ ಈ ಪ್ರಪಂಚದಲ್ಲಿ ಬರೋದಿಲ್ಲ ಅಂತ. ಅಂಥ ಅದ್ಭುತ ಶಾಸ್ತ್ರದ ಒಂದು ರೀತಿಯ ಉತ್ಥಾನ ಪುನರುತ್ಥಾನ ಇವನಿಂದ ಆಗ್ತದಪ್ಪ, ಅಂಥ ವರವನ್ನು ಕೊಡ್ತಾ ಇದ್ದೇನೆ ಅಂತ ವರುಣ ಆಶೀರ್ವಾದ ಮಾಡುತ್ತಾನೆ. ಇವನಿಗೆ ಇನ್ನು ಮುಂದೆ ವರುಣ ಪಾಶದಿಂದ ಸಾವಿಲ್ಲ, ವರುಣ ಪಾಶದಿಂದ ಸಾವಿಲ್ಲ. ಮತ್ತು ನೀರಿನಿಂದ ಮೃತ್ಯು ಭಯ ಇಲ್ಲ ಅಂತ ಅವರವರಿಗೆ ಸಂಬಂಧಪಟ್ಟದ್ದಿದು. ನೀರಿನಿಂದ ಮೃತ್ಯು ಭಯ ಇಲ್ಲ ಅಂತ ವರುಣ ಕೊಟ್ಟ. ಯಮ ಹೇಳ್ತಾನೆ ಇವನಿಗೆ ಇನ್ನು ಮುಂದೆ ಯಮದಂಡದಿಂದ ಇವನಿಗೆ ಯಾವತ್ತೂ ಇನ್ನು ಆಪತ್ತಿಲ್ಲ, ಎಷ್ಟೋ ಲಕ್ಷ ವರ್ಷದವರೆಗೆ ಅಂತ ಹೇಳಿ ಯಾವತ್ತೂ ಆಪತ್ತಿಲ್ಲ ಹೇಳಿದರೆ ಏನರ್ಥ? ಚಿರಜೀವಿತ್ವ ಅಂತ ಅರ್ಥ. ಅಂಥದ್ದಾಯಿತು. ಕುಬೇರ ಹೇಳ್ತಾನೆ ಯುದ್ಧದಲ್ಲಿ ಇವನು ಏನು ಎಷ್ಟು ಜನರು, ಲಕ್ಷಗಟ್ಟಲೆ ಜನರು ಬೇಕಿದ್ರೆ ಇದರಲ್ಲಿ ಇರತಕ್ಕಂಥ ಒಂದು ರಣರಂಗದಲ್ಲಿ ಇವ ಯುದ್ಧ ಮಾಡಿದ್ರು ಇವನಿಗೆ ಆಯಾಸ ಆಗೋದಿಲ್ಲ, ಅನಾಯಾಸ. ಮತ್ತು ನನ್ನ ಗದೆಯಿಂದ, ಕುಬೇರನ ಗದೆಯಿಂದ ಇವನಿಗೆ ಯಾವತ್ತೂ ಕೂಡ ಸಾವಿಲ್ಲ. ಶಿವ ಹೇಳ್ತಾನೆ, ರುದ್ರದೇವನು ಕೂಡ ಹೇಳ್ತಾನೆ ನನ್ನಿಂದ, ನನ್ನ ಆಯುಧದಿಂದ ಇವನಿಗೆ ಮರಣ ಆಗೋದಿಲ್ಲ. ಎಲ್ಲರಿಗಿಂತ ಮೇಲೆ ಅವ ಆಗಿಬಿಟ್ಟ ಅಲ್ಲ, ಮತ್ತಿನ್ನು ಹೇಳಲಿಕ್ಕುಂಟ. ಆದ್ದರಿಂದ ಕೊನೆಗೆ ಬ್ರಹ್ಮದೇವರು ಹೇಳ್ತಾರೆ, ನಮ್ಮ ಈ ಹನುಮಂತ ಏನಾಗ್ತಾನೆ ಗೊತ್ತಾ? ಅಮಿತ್ರಾಣಾಂ ಭಯಂಕರ, ಕೆಟ್ಟ ವ್ಯಕ್ತಿಗಳಿಗೆ ಭಯವನ್ನು ಹುಟ್ಟಿಸ್ತಕ್ಕಂಥ ಮೂರ್ತಿ ಆಗ್ತಾನಿವ. ಮಿತ್ರಾಣಾಂ ಅಭಯಂಕರ, ಯಾರು ಒಳ್ಳೆಯವರು ಅಂತ ಇರ್ತಾರೆ ಅಂಥ ಮಂದಿಗೆ ಅವರ ಭಯವನ್ನು ನೀಗಿಸ್ತಕ್ಕಂಥ ಅಭಯಮೂರ್ತಿ ಆಗ್ತಾನೆ ಈ ಹನುಮಂತ. ಅಜೇಯೋ ಭವಿತಾ ಪುತ್ರ ತವ ಮಾರುತಿ, ಈ ನಿನ್ನ ಮಗ ಇದ್ದಾನಲ್ವ ಯಾವತ್ತೂ ಸೋಲದವಾಗ್ತಾನೆ, ಇದರಲ್ಲಿ ಸಂಶಯ ಬೇಡ, ವಾಯುದೇವ ಗಟ್ಟಿ ಮನಸ್ಸು ಮಾಡ್ಕೋ ಅಂತ ಹೇಳ್ತಾನೆ. ಅದಾದಮೇಲೆ ಕಾಮರೂಪ ಕಾಮಚಾರಿ ಕಾಮಗಃ ಪ್ಲವತಾಂ ವರಃ. ನೋಡಿ, ಕಾಮರೂಪ ಇಚ್ಛೆ ಪಟ್ಟ ರೂಪವನ್ನು ಪಡ್ಕೊ, ಆದ್ದರಿಂದಲೇ ನೋಡಿ ಒಂದು ಬೆಕ್ಕಿನ ಗಾತ್ರಕ್ಕೆ ಮಾರ್ಪಾಡುಗೊಂಡು ಲಂಕೆ ಪ್ರವೇಶ ಮಾಡಿದ್ದು. ಮಹಾ ದೊಡ್ಡದಾಗಿರ್ತಕ್ಕಂಥ ಮೂರ್ತಿಯನ್ನು ಮಾಡಿ ತಟ್ಟನೆ ಚಿಕ್ಕ ಮೂರ್ತಿಯಾಗಿ ರಾಕ್ಷಸಿಯ ಬಾಯಿಯೊಳಗೆ ಹೋಗ್ತಕ್ಕಂಥ ವರವನ್ನೂ ಕೂಡ ಪೂರ್ತಿ ಮಾಡಿ ತೆರಳಿತ್ತು. ಇದೆಲ್ಲ ಬ್ರಹ್ಮದೇವರ ವರ. ಕಾಮಚಾರಿ, ಇಷ್ಟ ಬಂದ ಕಡೆಗೆ ಸಂಚರಿಸ್ತಕ್ಕಂತಹ ಸಾಮರ್ಥ್ಯ. ಕಾಮಗಃ, ಇಷ್ಟಪಟ್ಟ ಕಡೆಗೆ ಗಮಿಸ್ತಕ್ಕಂತಹ ಆ ಸಾಮರ್ಥ್ಯ. ಮತ್ತು ಪ್ಲವತಾಂಬರ, ಹಾರಾಡುವ ಮಂದಿಗಳಲ್ಲೇ ಸರ್ವಶ್ರೇಷ್ಠನಾಗ್ತಕ್ಕಂಥವ. ಮನೋಜವಂ, ಮಾರುತ ತುಲ್ಯ ವೇಗಂ. ಮನೋಜವಂ ಅಂತ ಹೇಳಿದರೆ ಮನಸ್ಸಿನ ವೇಗದವ ಅಂತ. ಎಲ್ಲಕ್ಕಿಂತ ಸ್ಪೀಡ್ ಯಾವುದು? ಇಲ್ಲೆಲ್ಲ ಹೇಳ್ತಾರೆ ಲೈಟು ಅಂತ ಹೇಳ್ತಾರೆ, ಕರೆಂಟ್ ಅಂತ ಹೇಳ್ತಾರೆ, ಗಾಳಿ ಅಂತ ಹೇಳ್ತಾರೆ, ಇನ್ಯಾವುದೋ ಹೇಳ್ತಾರೆ. ಎಲ್ಲಕ್ಕಿಂತ ವೇಗ ಯಾವುದು ಗೊತ್ತುಂಟ? ಮನಸ್ಸು. ಈಗ ಪಟ್ಟನೆ ಯೋಚನೆ ಮಾಡೋದು ನಾನು ಅಮೇರಿಕ ಅಂತ, ಅಷ್ಟು ಪಕ್ಕ ಏನು ಯಾವುದು ಹೋಗ್ತದೆ? ಮನಸ್ಸು ಹೋಗ್ತದೆ. ಅಂಥ ವೇಗ. ಆ ರೀತಿಯ ಭಾಗ್ಯ ಭವತ್ಯವ್ಯಾಹ್ಯದ ಗತಿ. ಯಾವ ಉಪದ್ರವೂ ಕೂಡ, ಯಾವ ಉಪದ್ರಕ್ಕೂ ಎದೆಗುಂದದ ರೀತಿಯ ಗತಿ ಅನ್ನುವಂಥದ್ದು ಈ ನಿನ್ನ ಮಗನದ್ದಾಗ್ತದೆ ಅಂತ ಬ್ರಹ್ಮದೇವರು ಕೂಡ ವಿಶೇಷವಾಗಿ ಹೇಳ್ತಾರೆ, ಆಶೀರ್ವಾದ ಮಾಡುತ್ತಾರೆ. ಹೀಗಾದ್ಮೇಲೆ ಇಂಥ ವರ ಎಲ್ಲ ಸಿಕ್ಕಿ ಆದಮೇಲೆ ಹನುಮಂತ ಅವನ ತುಂಟಾಟವನ್ನು ಪ್ರಾರಂಭ ಮಾಡ್ತಾನೆ. ತುಂಟಾಟ ಪ್ರಾರಂಭ ಹೇಗೆ ಅಂತ ಹೇಳಿದರೆ, ಈ ಋಷಿಗಳ ಆಶ್ರಮ ಎಲ್ಲ ಇರ್ತದಲ್ಲ, ಅಲ್ಲಿ ಹೋಗೋದು, ಯಜ್ಞದ ಮಡಿಕೆ ಇದ್ದರೆ ಅದನ್ನು ಒಡೆಯೋದು, ಅಲ್ಲೆಲ್ಲ ಏನೋ ನಾರು ಹಗ್ಗಗಳನ್ನು ಕಟ್ಟಿರ್ತಾರೆ, ಅವುಗಳನ್ನು ಬಿಚ್ಚೋದು ಮಕ್ಕಳು ಸಹಜವಾಗಿ ಮಾಡ್ತದೆ. ಸ್ವಲ್ಪ ತುಂಟಾಟ ಜಾಸ್ತಿ ಇದ್ದರೆ ಏನು ತುಂಟಾಟಪ್ಪ ನಮ್ಮ ಮಕ್ಕಳದ್ದು ಅಂತ ನಾವೇ ಹೇಳ್ತೇವೆ. ಇದು ಸಾಮಾನ್ಯ ಮಗುವಲ್ಲ, ಅಸಾಧಾರಣ ಮಗು. ಅದರಿಂದ ತುಂಟಾಟ ಅದರ ಹಾಗೆ ಇರಬೇಕು. ಆದರೆ ಬೇಸತ್ತಂತಹ ಭೃಗುವಂಶದ ಮತ್ತು ಬೃಹಸ್ಪತಿ ವಂಶದ ಋಷಿಗಳು ಇದರಿಂದ ಸಿಕ್ಕಾಪಟ್ಟೆ ಒಂದು ರೀತಿ ಕೋಪಗೊಂಡ್ರಂತೆ. ಎಂಥದ್ದು ಎಷ್ಟು ಉಪದ್ರ! ಈ ಕೇಸರಿಯೂ ಕೂಡ ಹೇಳ್ತಾ ಇದ್ದ, ಮತ್ತು ವಾಯುದೇವರು ಕೂಡ ಹೇಳ್ತಾ ಇದ್ರು ಸ್ವಲ್ಪ ನಿನ್ನನ್ನು ಸಂಭಾಳಿಸ್ಕೊ ಮಗು ಅಂತ. ಆದರೆ ಇವನದ್ದು ಸಹಜ ಆಗಿರತಕ್ಕಂತಹ ಆ ಬಾಲಿಶ ಕ್ರಿಯೆಗಳೆಲ್ಲ ಮುಂದುವರಿತಾ ಇತ್ತು. ಬೇಸತ್ತಂತಹ ಈ ಎರಡು ವಂಶದ ಋಷಿಗಳು ಹನುಮಂತನಿಗೆ ಶಾಪ ಕೊಡ್ತಾರೆ. ಏನು ಗೊತ್ತಾ? ಇನ್ನು ಮುಂದಕ್ಕೆ ಬಾಧಸೇ ಯತ್ ಸಮಾಶ್ರಿತ್ಯ ಬಲಮಸ್ಮಾನ್
ಯದಾತೆ ಸ್ಮಾರ್ಯತೆ ಕೀರ್ತಿ ತದಾತೆ ವರ್ಧತೆ ಬಲಂ ಅಂತ. ಏನು ಉಪದ್ರ ಕೊಡ್ತಾ ಇದ್ದಿ? ಎಲ್ಲ ಬಲ ಅಲ್ವಾ, ತಲೆಯಲ್ಲಿ ಬಂದುಬಿಟ್ಟಿದೆ, ಇವರು ವರ ಕೊಟ್ಟಿದ್ದಾರೆ, ಅವರು ವರ ಕೊಟ್ಟಿದ್ದಾರೆ, ಹಿಂಗೆಲ್ಲ ನಿನಗೆ ತಲೆಯಲ್ಲಿ ಇದ್ದದ್ರಿಂದ ನಮಗೆ ಏಕ್ದಮ್ ಉಪದ್ರ ಕೊಡ್ತಾ ಇದ್ದಿ. ನಿನ್ನ ಪರಾಕ್ರಮವು ನಿನಗೆ ಮಸುಕಾಗಿ ಹೋಗಲಿ. ನಿನ್ನ ಪರಾಕ್ರಮ ಏನಿದೆ ಅದು ನಿನಗೆ ನೆನಪಿಗೆ ಬಾರದೇ ಇರಲಿ. ಇಷ್ಟು ಮಾತ್ರ ಅಲ್ಲ, ಇನ್ನೊಂದು ಹೇಳುತ್ತಾರೆ, ಮತ್ತೆ ನಿನಗೆ ನೆನಪು ಬರಬೇಕು ಯಾವಾಗ ಅಂದರೆ ಅವನ ಪರಾಕ್ರಮ ಯೂಸ್ ಆಗಬೇಕದು, ಯೂಸ್ಫುಲ್ ಆಗಬೇಕದು, ಅದರಿಂದ ಎಷ್ಟು ಕೆಲಸ ಆಗಲಿಕ್ಕಿದೆ ಅದು ಅವರಿಗೂ ಕೂಡ ಗೊತ್ತಿದೆ. ಅದರಿಂದ ಅವರು ಹೇಳ್ತಾರೆ, ಯಾವಾಗ ನಿನ್ನ ಪರಾಕ್ರಮವನ್ನು ಮಿಕ್ಕುಳಿದ ಮಂದಿಗಳು ನಿನಗೆ ಜ್ಞಾಪಿಸ್ತಾರೆ ಆಗ ನೀನು ವರ್ಧಿಸ್ತಿ ಅಂತ. ನೀನು ವರ್ಧಿಸ್ತಿ ಮಾತ್ರ ಅಲ್ಲ, ನಿನ್ನಿಂದ ಆಗ್ತಕ್ಕಂಥ ಕೆಲಸಗಳೆಲ್ಲ ಅವಾಗ ಆಗ್ತದೆ ಅಂತ ಹೇಳಿ ವಿಶೇಷವಾಗಿ ಆ ಘಟ್ಟವನ್ನು ಹೇಳ್ತಾರೆ. ಇಷ್ಟನ್ನು ಹೇಳ್ತಾ ಇದ್ದಂತಹ ಋಷಿಗಳು ಹನುಮಂತನ ಪರಾಕ್ರಮವನ್ನು ಇಷ್ಟಕ್ಕೆ ನಿಲ್ಲಿಸದೆ ಮುಂದಕ್ಕೆ ಹೇಳ್ತಾರೆ. ಇವ ಎಂಥವ ಗೊತ್ತುಂಟ ಸ್ವಾಮಿ ರಾಮಚಂದ್ರ? ಸಸೂತ್ರ ವೃತ್ಯರ್ಥ ಪದಂ ಮಹಾರ್ಥಂ ಸಸಂಗ್ರಹಂ ಸಿದ್ಧ್ಯತಿ ವೈ ಕಪೀಂದ್ರ ನಕ್ಯತ್ರ ಕಶ್ಚಿತ್ ಸದೃಶೋಸ್ತಿ ಶಾಸ್ತ್ರೇ ವೈಶಾರದೆ ಛಂದಗತೆ ತಥೈವ. ಅದ್ಭುತ ಇದು. ಯಾರೋ ಮಾಧ್ವ ಮಂಡಳಿಯ ಪಂಡಿತರು ಬರೆದದ್ದಲ್ಲ ಇದು, ಸ್ವಯಂ ರಾಮಾಯಣ ಉಲ್ಲೇಖ ಮಾಡುತ್ತದೆ. ಏನು ಗೊತ್ತಾ, ಇವ ಸೂತ್ರಕ್ಕೆ ಅರ್ಥ, ಆ ಸೂತ್ರ ಸಂಗ್ರಹ, ಇದನ್ನೆಲ್ಲವನ್ನ ಚೆನ್ನಾಗಿ ತಿಳ್ಕೊಂಡದನ್ನು ರಚಿಸ್ತಾನವ. ಮಹಾರ್ಥಂ, ಒಂದು ಪದಕ್ಕೂ ಕೂಡ ಅರ್ಥಪುಂಜಗಳು ಮತ್ತು ಬೇಕಾದಷ್ಟು ಇರಬೇಕು. ಅಂಥ ರೀತಿಯ ಮಹಾಗ್ರಂಥ ಸಂದೋಹವನ್ನು, ಗ್ರಂಥ ಒಂದು ಪುಂಜವನ್ನು ಈ ಪ್ರಪಂಚಕ್ಕೆ ಕೊಡ್ತಕ್ಕಂಥವನಾಗ್ತಾನೆ. ಸಸಂಗ್ರಹಂ ಸಿದ್ಧ್ಯತಿ ವೈಕಪೀಂದ್ರ, ಇವನಿಗೆ ಇದು ಸಹಜವಾಗಿ ಸಿದ್ಧಿಸಿಬಿಡುತ್ತದೆ ಅಂತ. ಇದು ಸಹಜವಾಗಿ ಇವನಿಗೆ ಸಿದ್ಧಿಸಿಬಿಡುತ್ತದೆ. ಮಾತ್ರ ಅಲ್ಲ, ನಕ್ಯಸ್ಯ ಕಶ್ಚಿತ್ ಸದೃಶೋಸ್ತಿ ಶಾಸ್ತ್ರೇ, ಈ ಹನುಮಂತನಿಗೆ ಸರಿಸಾಟಿಯಾದ ಮತ್ತೊಬ್ಬ ಶಾಸ್ತ್ರವಿತು ಉಂಟಲ್ವ ಪ್ರಪಂಚದಲ್ಲೇ ಇಲ್ಲ. ಸರ್ವಜ್ಞಾಚಾರ್ಯ ಅಂತ ಪ್ರಸಿದ್ಧನಾಗ್ತಾನಿವ ಅಂತ ಭಾವಿಸ್ಬೋದು ನಾವು. ಅಂಥವನಾಗ್ತಾನಿವ ಸರ್ವಜ್ಞ. ಇವನಿಗೆ ಸಾಟಿಯಾದ ಮತ್ತೊಬ್ಬ ವ್ಯಕ್ತಿಯೇ ಇರೋದಿಲ್ಲ. ವೈಶಾರದೆ, ಎಲ್ಲ ಶಾಸ್ತ್ರಗಳಲ್ಲೂ. ಛಂದಗತೆ ಮತ್ತೆ ತಥೈವ. ಛಂದಗತ ಅಂತ ಹೇಳಿದರೆ ಛಂದಸ್ಸು ಅಂತ ಒಂದರ್ಥ, ವೇದದ ವಿಷಯದಲ್ಲಿ ಅಂತ ಮತ್ತೊಂದರ್ಥ. ಯಾರು ಬರೆದಿದ್ದಾರೆ? ಯಾವ ದಾರ್ಶನಿಕರು ಬರೆದಿದ್ದಾರೆ ವೇದಕ್ಕೆ ಭಾಷ್ಯ? ನೋಡಿ ಹೇಳಿ, ಯಾವ ದಾರ್ಶನಿಕ? ಆಚಾರ್ಯರು ಮಾತ್ರ ಕೊಟ್ಟದ್ದು. ಅದು ಆ ಆಂಜನೇಯನ 3ನೇ ಅವತಾರ, ಕೊನೆಯ ಅವತಾರದಲ್ಲಿ ಆಚಾರ್ಯರು ಮಾತ್ರ ಋಗ್ಭಾಷ್ಯ ಅಂತ ಒಂದು ಕೊಟ್ಟು ಇಡೀ ವೇದಕ್ಕೆ ಅರ್ಥ ಮಾಡ್ತಕ್ಕಂಥ ಬಗೆ ಏನು ಅನ್ನುವಂಥದ್ದನ್ನು ಅದ್ಭುತವಾಗಿ ಕೊಟ್ಟರಲ್ಲ. ರಾಮಾಯಣದ ಹಿನ್ನೆಲೆಯಲ್ಲಿ ಆ ಮಹರ್ಷಿಗಳು ರಾಮಚಂದ್ರನಿಗೆ ಹೇಳಿದ ಸಂಗತಿಯನ್ನು ಆ ಕಾಲದ ಮಂದಿಗೆ ನೋಡಲಿಕ್ಕಾಗಲಿಲ್ಲ. ಆದರೆ ಇವತ್ತು ನಾವು ಕೇಳ್ತಾ ಇದ್ದವರು ನೋಡ್ತಾ ಇದ್ದೇವೆ. ಆಂಜನೇಯ ಆ ಕೆಲಸವನ್ನು ತನ್ನ 3ನೇ ಅವತಾರದಲ್ಲಿ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಹೆಮ್ಮೆ ಪಡ್ಕೊಳ್ಬೇಕು ನಾವು, ಅಂಥ ಮಂದಿಯ ಕಾಲನ್ನು ಹಿಡ್ಕೊಂಡು ಬೆಳೀತಾ ಇದ್ದೇವೆ ಅಂತ. ಸರ್ವಾಸು ವಿದ್ಯಾಸು ತಪೋ ವಿಧಾನೇ ಪ್ರಸ್ಪರ್ಧತೆಯಂ ಗುರುಂ ಸುರಾಣಂ. ಎಲ್ಲ ವಿದ್ಯೆಗಳಲ್ಲಿ, ಎಲ್ಲ ವಿಧದ ತಪಸ್ಸಿನಲ್ಲಿ ಇವ ಬೃಹಸ್ಪತಿಯೊಡನೆ ಸರಿಸಾಟಿಯಾಗಿ ಸ್ಪರ್ಧಿಸ್ತಕ್ಕಂತಹ ಮಹಾಮೂರ್ತಿ ಆಗ್ತಾನೆ ಅಂತ. ಬೃಹಸ್ಪತಿಯೂ ಏನೂ ಅಲ್ಲ ಅಂತ. ಸೋಯಂ ನವವ್ಯಾಕರಣ ಅರ್ಥವೆತ್ತ, 9 ವ್ಯಾಕರಣಗಳ ಅರ್ಥವನ್ನು ತಿಳಿದವ ಅಂತ ಒಂದರ್ಥ. ಎಲ್ಲ ಹೊಸ ವ್ಯಾಕರಣ, ಎಲ್ಲ ಹೊಸ ರೀತಿಯ ಅರ್ಥ ಅನ್ವೇಷಣೆಯನ್ನು ಮಾಡುವವ ಅಂತ ಮತ್ತೊಂದರ್ಥ. ನವ ಅಂತ ಹೇಳಿದರೆ 9 ಅಂತ ಒಂದು, ಹೊಸತು ಅಂತ ಮತ್ತೊಂದು. ಆಚಾರ್ಯರ ಭಾಷ್ಯವನ್ನು ನೋಡಿದರೆ ಗೊತ್ತಾಗ್ತದೆ, ಯಾರು ಎಲ್ಲೂ ಕೋಟ್ ಮಾಡಿದ ಸಂಗತಿಯನ್ನು ಆಚಾರ್ಯ ಕೊಡ್ತಾರೆ. ಹೆಂಗೆ ಬಂತದು ಆವತ್ತೇ ಹೇಳಿದ್ದಾರೆ, ತ್ರೇತಾಯುಗದಲ್ಲೇ ಹೇಳಿದ್ದಾರೆ. ಅವನಿಗೆ ಮಾತ್ರ ತಿಳಿತಕ್ಕಂಥ ಸಂಗತಿ ಅದು ಅಂತ. ಸೋಯಂ ನವವ್ಯಾಕರಣಾರ್ಥವೇತ್ತ ಬ್ರಹ್ಮ ಭವಿಷ್ಯತ್ಯಪಿ ತೇ ಪ್ರಸಾದಾತ್. ನೆಕ್ಸ್ಟ್ ಏನಾಗ್ತಾರ್ರಿ ಈ ಹನುಮಂತ? ಮುಂದಕ್ಕೆ ಏನಾಗ್ತಾನೆ? ಮುಂದಿನ ಕಲ್ಪದಲ್ಲಿ ಸ್ವಯಂ ನನ್ನ ಸ್ಥಾನ ಅಂದರೆ ಬ್ರಹ್ಮನ ಸ್ಥಾನವನ್ನು ಅಲಂಕಾರ ಮಾಡಿ ಇಡೀ ಜೀವಜಾತಕ್ಕೆ ಜೀವೋತ್ತಮನಾಗ್ತಾನೆ ಅಂತ ಆವತ್ತೇ ಹೇಳಿದಂತಹ ಸಂಗತಿ ಇದಾಗ್ತದೆ. ಮುಂದಕ್ಕೆ ಅವರೆಲ್ಲ ತೆರಳುತ್ತಾರೆ. ಈ ಸಂಗತಿಯೆಲ್ಲ ಹೇಳಿಕೊಂಡಾದ ಮೇಲೆ ನಿಜವಾಗಿ ಋಷಿಗಳು ಮೊದಲ ದಿವಸ ಬಂದದ್ದು, ನಮಗೆ ನೆನಪಿದ್ರೆ ಮೊದಲ ದಿವಸ ಬಂದದ್ದು ರಾಮನನ್ನು ಅಭಿನಂದನೆ ಮಾಡಲಿಕ್ಕೆ. ನೋಡಿ 5 ದಿವಸ ಮಾತುಕತೆ ಆಯಿತು, 5 ದಿವಸ ಮಾತುಕತೆ. ಈಗ ಹೊರಡ್ತಾರೆ. ಆಯ್ತಪ್ಪ, ಒಳ್ಳೆಯದಾಗಲಿ, ಮಂಗಲಂ ಭವತು ಶುಭಂ ಭೂಯಾತ್ ಎಲ್ಲ ಹೇಳಿದ್ದಾಯಿತು, ಹೊರಟಾಯಿತು. ಆಗ ರಾಮನಿಗೆ ಎಲ್ಲ ಒಂದಷ್ಟು ರಾಜರೆಲ್ಲ ಕಪ್ಪ ಕಾಣಿಕೆಯನ್ನು ಕೊಡುವಂಥ ಕೆಲಸ ಮಾಡುತ್ತಾರೆ. ರಾಜ ಗೆದ್ದು ಬಂದಿದ್ದಾನೆ, ಲಂಕೆಯಲ್ಲಿ ಒಬ್ಬ ದುಷ್ಟನ ಸಂಹಾರ ಮಾಡಿದ್ದಾನೆ. ಅನಾಯಾಸವಾಗಿ ಅಶ್ವಮೇಧ ಯಾಗಗಳೆಲ್ಲ ಇನ್ನೂ ಶ್ರೇಷ್ಠ ಆಗಲಿಕ್ಕುಂಟು, ಅಸಂಖ್ಯ ಅಶ್ವಮೇಧ ಯಾಗಗಳೆಲ್ಲ ಆಗಲಿಕ್ಕುಂಟು. ಎಲ್ಲ ರಾಜರೆಲ್ಲ ಕಪ್ಪ ಕಾಣಿಕೆಯನ್ನು ತಂದು ಅದನ್ನು ಕೊಟ್ಟ, ರಾಜನಿಗೆ ಕೊಟ್ಟದ್ದಾಯಿತು.
ಆ ರಾಮಚಂದ್ರ ಅದನ್ನೆಲ್ಲ ಪಡ್ಕೊಂಡವ ತನ್ನ ಮಿತ್ರರಿಗೆ, ತನ್ನ ಹೆಂಡತಿ ಕಡೆಯವರಿಗೆ, ಮತ್ತು ಸುಗ್ರೀವನಿಗೆ, ಮತ್ತು ಆಚೆ ಕಡೆಯಿಂದ ವಿಭೀಷಣನಿಗೆ, ಯಾರೆಲ್ಲ ತನಗೆ ಸಹಕಾರಿಯಾಗಿದ್ದರು, ತನ್ನ ಕಡೆಗಿದ್ದರು, ತನ್ನ ಕಡೆಯವರಂತಾಗಿದ್ದರು, ಅವರಿಗೆಲ್ಲ ಬಂದ ಕಪ್ಪ ಕಾಣಿಕೆಯನ್ನು ಪಾಲ್ ಮಾಡಿಕೊಟ್ಟಂತೆ ಒಳಗಿಡಿ ಅಂತ ಹೇಳಿಲ್ಲ ರಾಮ. ಅಂದರೆ ಮಾಡಿದ ಉಪಕಾರವನ್ನು ಮರೆಯದ ರಾಮ, ರಾಮ ಇದನ್ನೆಲ್ಲ ಮಾಡ್ತಾನೆ. ಹಂಚಿ ಆಯಿತು. ಇದೆಲ್ಲ ಹಂಚಿ ಆದಮೇಲೆ ಎಲ್ಲ ಅವರವರು ಮಾಡಿರ್ತಕ್ಕಂಥ ಕೆಲಸವನ್ನು ಮತ್ತೆ ಸ್ಮರಣೆ ಮಾಡ್ತಾ ಅವರನ್ನೆಲ್ಲ ಬಹಳ ಸಂತೋಷದಿಂದ ಅವರಿಗೆ ಆತಿಥ್ಯವನ್ನೆಲ್ಲ ಕೊಟ್ಟ. ವಿಭೀಷಣಾದಿಗಳನ್ನು, ಸುಗ್ರೀವನನ್ನು, ಇವರನ್ನೆಲ್ಲ ಬೀಳ್ಕೊಡುವಂಥದ್ದಾಗ್ತದೆ. ಸ್ವಯಂ ರಾಮಚಂದ್ರ ಅಯೋಧ್ಯಾಧಿಪತಿ ಮಾತ್ರ ಅಲ್ಲವ, ಭೂಮಂಡಲದ ಅಧಿಪತಿ ಅವರನ್ನೆಲ್ಲ ಬೀಳ್ಕೊಡ್ತಾನೆ. ಬಹಳ ಸಂತೋಷ ಆಯಿತು. ಎಲ್ಲ ಬಂದಿದ್ರಲ್ಲ, ಬಂದವರನ್ನು ಬೀಳ್ಕೊಡ್ತಾನೆ. ಈ ಸಂದರ್ಭದಲ್ಲುಂಟಲ್ಲ, ಹನುಮಂತನನ್ನು ಕೂಡ ಬೀಳ್ಕೊಡ್ತಕ್ಕಂತಹ ಹೊತ್ತಲ್ಲ ಆಗುವಾಗ ಆಂಜನೇಯ ಪ್ರಾರ್ಥನೆ ಮಾಡ್ತಾನಂತೆ ರಾಮದೇವರ ಹತ್ರ. ಒಂದು ಕೋರಿಕೆ ಸ್ವಾಮಿ, ಹನುಮಂತನನ್ನು ಎಷ್ಟು ಕೊಂಡಾಡ್ತಾನೆ ರಾಮಚಂದ್ರ ಅಂತ ಹೇಳಿದರೆ, ಇವನೊಬ್ಬ ಇಲ್ಲ ಅಂತ ಹೇಳಿದರೆ ನಾನು ಹೇಗೆ ಇರ್ತಾಗಿದ್ದೆ. ಅದು ಸುಂದರಕಾಂಡ ಮುಗಿಯುವಾಗಲೇ ಗೊತ್ತಾಗ್ತದೆ. ಸುಂದರಕಾಂಡ ಮುಗಿದಾದ ಕೂಡಲೇ ಆಗಲೇ ಹೇಳ್ತಾನವ. ಮತ್ತು ಪುನಃ ಇಲ್ಲದೇ ಮಾತು, ಅದರ ಭಾವವನ್ನು ಹೊತ್ಕೊಂಡ ಮಾತುಗಳು ಇಲ್ಲಿ ಮತ್ತೆ ನಮಗೆ ಕಾಣಸಿಗ್ತದೆ. ರಾಮಚಂದ್ರ ಅವನ ಹತ್ರ ಹನುಮಂತ ಹೇಳ್ತಾನೆ, ಸ್ನೇಹೋಮೇ ಪರಮೋ ರಾಜನ್ ತ್ವಯಿ ತಿಷ್ಠತು ನಿತ್ಯದ. ಯುದ್ಧ ಎಲ್ಲ ಮುಗಿದಾಗಿದೆ, ಇನ್ನೊಂದು ರಾಜ್ಯ ಕೊಡಯ್ಯ, ಒಂದು ಗಟ್ಟಿ ಸಿಂಹಾಸನ ಕೊಡು, ರಾಜ್ಯಭಾರ ಮಾಡ್ತೇನೆ, ನನ್ನ ಕಾರ್ಭಾರ ನಾನು ಮಾಡ್ತೇನೆ. ಪ್ರಾಣದೇವ ಅದನ್ನು ಕೇಳಲೇ ಇಲ್ಲ. ಏನು ಕೇಳ್ತಾನೆ ಗೊತ್ತಾ? ಎಲ್ಲ ಆಗಿದೆ, ಇದೆಲ್ಲ ಮುಗಿದಾದ ಮೇಲೆ ಪ್ರಾಣದೇವ ಕೇಳ್ತಕ್ಕಂಥದ್ದು, ನಿನ್ನ ವಿಷಯದಲ್ಲಿ ಅನನ್ಯ ಆಗಿರತಕ್ಕಂತಹ ಪ್ರೀತಿ ಸ್ನೇಹಗಳು ಯಾವತ್ತೂ ಇರುವ ಹಾಗೆ ಅನುಗ್ರಹ ಮಾಡಯ್ಯ, ನಿನ್ನ ದಾಸ ನಾನು. ಮತ್ತೆ ಭಕ್ತಿಶ್ಚ ನಿಯತಾವೀರ ಭವೋ ನಾನ್ಯತ್ರ ಗಚ್ಚತು. ನಿನ್ನ ವಿಷಯದ ಕುರಿತಾಗಿ ಮತ್ತಾರಲ್ಲೂ ಭಕ್ತಿ ಹೋಗದಂತೆ ನನ್ನನ್ನು ಕಾಪಾಡು ಸ್ವಾಮಿ, ಇದೊಂದು ಅನುಗ್ರಹ ಮಾಡು ಅಂತ. ಇನ್ನೊಂದು ಸಂಗತಿ ಹೇಳ್ತಾನೆ, ಯಾವದ ರಾಮ ಕಥಾವೀರ ಚರಿಷ್ಯತಿ ಮಹೀತಲೆ ತಾವತ್ ಶರೀರೇ ವತ್ಸ್ಯಂತು ಪ್ರಾಣಾಮಮನ ಸಂಶಯ. ಎಲ್ಲಿ ತನಕ ರಾಮಕಥೆ ಭೂಮಿಯಲ್ಲಿ ಅದು ಹೇಳ್ತಾ ಮುಂದುವರಿತಾ ಇರುತ್ತದೆ, ಅಲ್ಲಿ ತನಕ ಈ ಹನುಮಂತ ಅಲ್ಲೇ ವಾಸ ಮಾಡ್ತಕ್ಕಂಥ ಭಾಗ್ಯ ಕೊಡು ಅಂತ. ನಾವೊಂದು ಕೆಲಸ ಮಾಡಬೇಕಿತ್ತು, ಒಂದು ಮಣೆ ಇಲ್ಲಿ ಹಾಕಿ ಖಾಲಿ ಬಿಡಬೇಕಿತ್ತು ಪ್ರಾಣದೇವರಿಗೆ ಕೂರ್ಲಿಕ್ಕೆ. ರಾಮಕಥೆ ಎಲ್ಲಾಗ್ತದೆ ಅಲ್ಲಿ ಪ್ರಾಣದೇವ ಅಲ್ಲಿ ಇದ್ದಾರೆ ಬಿಡಿ, ಪ್ರಾಣದೇವರು ಇರ್ತಾರೆ. ಅವರಿಗೆ ಕೇಳಿದ್ದಿದನ್ನು, ಅವರ ಆಸೆ, ಅವರ ಅಭಿಮತ. ಕೆಲವು ಸರ್ತಿ ವರ ಕೊಟ್ಟಾದ ಮೇಲೆ, ಈಗ ನೋಡಿ ರಾವಣ ಕೇಳ್ತಾನೆ ನನಗೆ ಅಮರತ್ವ ವರ ಬೇಕು ಅಂತ, ಬ್ರಹ್ಮದೇವರು ಕೊಡಲಿಲ್ಲ, ಮತ್ತು ಬೇರೆ ಕೊಟ್ಟದ್ದು ವರ. ಇದು ಸ್ವಯಂ ಇಚ್ಛಾಪೂರ್ವಕವಾಗಿ ರಾಮದೇವರ ಹತ್ರ ಮತ್ತೆ ಆ ಪ್ರಾಣದೇವರಿಗೆ ಕೇಳ್ತಕ್ಕಂಥ ವರ ಕೊಡು ಅಂತ ರಾಮದೇವರು ತಥಾಸ್ತು ಅಂತ ಹೇಳ್ತಾರೆ. ಆಯ್ತಯ್ಯ, ನಿನಗೆ ಕೊಡದು ವರ ಏನೋ ಅಂತ ಹೇಳಿ ಪ್ರಾಣದೇವರಿಗೆ ರಾಮದೇವರು ಹೇಳ್ತಕ್ಕಂಥ ಮಾತು ನೋಡಿ, ಲೋಕಾಹಿ ಯಾವತ್ತು ಸ್ಥಾಸ್ಯಂತಿ ತಾವತ್ತು ಸ್ಥಾಸ್ಯಂತಿ ಮೇ ಕಥಾ. ಎಲ್ಲಿ ತನಕ ಈ ಲೋಕ ಇರ್ತದಪ್ಪ ಅಲ್ಲಿ ತನಕ ನನ್ನ ಕಥೆ ಇರ್ತದೆ. ರಾಮನ ಕಥೆ ಇವತ್ತು ನಾಳೆ ಅದು ನಶಿಸಿ ಹೋಗ್ತಕ್ಕಂತಹ ಸಂಗತಿಯ ಕಥೆಯೇ ಅಲ್ಲ. ಮತ್ತೆಲ್ಲ ನಮ್ಮ ಸೀರಿಯಲ್ ಕಥೆಗಳೆಲ್ಲ ಮುಗೀತದೆ, ದಿ ಎಂಡ್ ಆಗ್ತದೆ, ಮುಗ್ದ್ರೆ ಸಾಕು ಅಂತ ಕಾಣ್ತದಲ್ಲ, ಅಲ್ಲಿ ತನಕ ಆಗ್ತದೆ. ಅದೆಲ್ಲ ವ್ಯಥೆಯನ್ನು ಭರಿಸ್ತಕ್ಕಂತಹ ಕಥೆಗಳು. ಆದರೆ ರಾಮನ ಕಥೆ ವ್ಯಥೆಯನ್ನು ದೂರಗೊಳಿಸ್ತಕ್ಕಂತಹ ಕಥೆ. ಅದರಿಂದ ಭೂಮಿಯಲ್ಲಿ ಈ ಕಥೆ, ರಾಮನ ಕಥೆ ಅದು ಶಾಶ್ವತವಾಗಿರುವಂಥದ್ದು. ಏಕೈಕಸ್ಯೋಪಕಾರಸ್ಯ ಪ್ರಾಣಾನ್ ದಾಸ್ಯಾಮಿ ತೇ ಕಪೆ. ನೀನು ಮಾಡಿದ ಒಂದೊಂದು ಉಪಕಾರಕ್ಕೆ ನಾನು ಒಂದೊಂದು ಪ್ರಾಣವನ್ನು ಕೊಡಬೇಕಾಗಿದೆ ಪ್ರಾಣದೇವ. ರಾಮದೇವರು ಹೇಳ್ತಕ್ಕಂಥ ನೀನು ಮಾಡಿ ನೋಡಿ, ಸೀತೆಯನ್ನು ಭೇಟಿಯಾದ ಒಂದು ಕೆಲಸಕ್ಕೆ ರಾಮದೇವರು ಒಂದು ಪ್ರಾಣ ಕೊಡಬೇಕಾಗಿತ್ತಂತೆ, ರಾಮದೇವರೇ ಹೇಳೋದು. ಅಲ್ಲಿಂದ ಆಕೆಯ ಮುದ್ರಿಕೆಯನ್ನು ತಂದದ್ದು, ಅಕ್ಷಕುಮಾರನನ್ನು ಸಂಹಾರ ಮಾಡಿದ್ದು, ರಾವಣನ ಹೆಚ್ಚು ಕಡಿಮೆ ಒಟ್ಟಂದದ ಅವನ ಲಂಕಾನಗರದ 40-45% ಒಂದು ರಾತ್ರಿಯಲ್ಲಿ ಆಂಜನೇಯ ಮುಗಿಸಿಬಿಟ್ಟಿದ್ದಾನೆ ಹೇಳಿದರೆ ನಂಬಲೇಬೇಕು ನಾವು. ರಾಮಾಯಣವೇ ಉಲ್ಲೇಖ ಮಾಡುತ್ತದೆ. 40-45% ಮುಗಿಸಿಬಿಟ್ಟಿದ್ದಾನೆ. ನಾಜೂಕಾದ ಸ್ಥಳ ಯಾವುದು, ಎಲ್ಲಿ ಹೋದರೆ ಯಾರನ್ನು ನಾವು ಕಾಣ್ಬೋದು, ಹೇಗೆ ಆಕ್ರಮಣ ಮಾಡಬೇಕು, ಏನು ಕತೆ ಎಲ್ಲ ಒಂದು ರಾತ್ರಿ. ಸುಂದರಕಾಂಡದ ಇಡೀ ನಮಗೆ ಅದು ಪಾರಾಯಣ ಮಾಡಲಿಕ್ಕೆ ಒಂದು ವಾರ ಬೇಕು. ಹನುಮಂತ ಒಂದು ರಾತ್ರಿಯಲ್ಲಿ ಮಾಡಿದ ಸಂಗತಿ ಅದು. ಮತ್ತು ಹಗಲಲ್ಲಿ ರಾತ್ರಿ ಕರೆಕ್ಟ್ ನೋಡಲಿಕ್ಕಾಗಲಿಲ್ಲ, ಸ್ವಲ್ಪ ಬೆಳಕಿನಲ್ಲೂ ಕೂಡ ನೋಡ್ತೇನೆ ಅಂತ ಹೇಳಿ ನೋಡಿ ಹೊರಟವ ಅಲ್ವ. ಅದರಿಂದ ಪ್ರಾಣದೇವನಿಗೆ ರಾಮದೇವ ಹೇಳ್ತಾನೆ,
ನಿನ್ನ ಒಂದೊಂದು ಉಪಕಾರಕ್ಕೆ ಒಂದೊಂದು ಪ್ರಾಣ ಕೊಡಬೇಕಿತ್ತಪ್ಪ. ಶೇಷಸ್ಯೇಹ ಉಪಕಾರಾಣಾಂ ಭವಾಮ ಋಣಿನೋ ವಯಂ. ಆದರೆ ನೀನು ಹೇಳಿದ್ದಕ್ಕೆಲ್ಲ ನಾನು ಒಪ್ಪಿದ್ದೇನೆ, ತಥಾಸ್ತು ಅಂತ ಹೇಳಿದ್ದೇನೆ. ನಿನ್ನ ಉಪಕಾರದ ಇನ್ನೂ ಕೂಡ ಬಾಕಿ ಇದೆಯಲ್ಲ, ಅದು ಹಾಗೆ ಇರಲಿ, ನಿನ್ನ ವಿಷಯದಲ್ಲಿ ನಾನು ಋಣಿಯಾಗಿರ್ತೇನೆ ಅಂತ ಹೇಳ್ತಾನೆ ರಾಮಚಂದ್ರ. ನಾವು ರಾಮನಿಗೆ ಋಣಿಯಾಗಿರ್ತೇವೆ. ರಾಮಚಂದ್ರ ಹೇಳ್ತಾನೆ ಪ್ರಾಣದೇವನಿಗೆ, ನಿನ್ನ ಉಪಕಾರದ ಋಣ ನನ್ನ ಮೇಲೆ ಶಾಶ್ವತವಾಗಿರಲಿ, ನಾನು ಅದಕ್ಕೆ ಪ್ರತ್ಯುಪಕಾರ ಮಾಡಬೇಕು ಅಂತ ಬಯಸೋದಿಲ್ಲ ಅಂತ. ಯಾಕೆ ಗೊತ್ತಾ? ಪ್ರತ್ಯುಪಕಾರ ಮಾಡಬೇಕು ಅಂತ ಯಾರಿಗಾದರೂ ಯಾವನಾದರೂ ಒಬ್ಬ ವ್ಯಕ್ತಿ ಬಯಸಿದ ಹೇಳಿದರೆ ಪ್ರತ್ಯುಪಕಾರವನ್ನು ಬಯಸುವ ವ್ಯಕ್ತಿಗೆ ಆಪತ್ತು ಬರಬೇಕಲ್ಲ. ರಾಮಚಂದ್ರ ಹೇಳ್ತಾನೆ, ನಿನಗೆ ಆಪತ್ತು ಬರೋದು ಬೇಡ, ನಿನಗೆ ಆಪತ್ತು. ನರಹ ಪ್ರತ್ಯುಪಕಾರಾರ್ಥಂ ವಿಪತ್ತಿಮಭಿಕಾಂಕ್ಷತಿ ಅಂತ. ನಮ್ಮಲ್ಲಿ ಒಂದು ಲೋಟೆ ಸಕ್ಕರೆ ಕೇಳಿದರೆ ನಾವು ಕೊಡ್ತೇವೆ, ನಾಳೆ ನಾವು ಕೇಳುವಾಗ ಅವರು ಕೊಡಬೇಕಲ್ರಿ ಅಂತ ಅಲ್ವಾ? ರಾಮ ಏನು ಹೇಳ್ತಾನೆ ಗೊತ್ತಾ? ನಾನು ಕೊಡೋದೂ ಇಲ್ಲ, ನಾನು ಹಾಗೆ ಮಾಡೋದೂ ಇಲ್ಲ, ನಿಮ್ಮ ಮನೆಯಲ್ಲಿ ಯಾವತ್ತೂ ಸಕ್ಕರೆ ಖಾಲಿ ಆಗೋದು ಬೇಡ ಅಂತ ಹೇಳುವ ರೀತಿಯಲ್ಲೇ ಪ್ರಾಣದೇವನಿಗೆ ಹೇಳ್ತಾ ಇದ್ದಾನೆ, ನಿನಗೆ ನಾನು ಮತ್ತೆ ಪ್ರತ್ಯುಪಕಾರ ಮಾಡ್ತಕ್ಕಂಥ ಸಂದರ್ಭವೇ ಬೇಡ ಅಂತ. ಬಹಳ ಅದ್ಭುತ ಆಗಿರ್ತಕ್ಕಂಥ ಪ್ರಕರಣಗಳು. ಮತ್ತೆ ನಾಳೆ ಸೇರಿದಾಗ ಮುಂದುವರಿಸೋಣ ಅಂತ ಹೇಳ್ತಾ ಶ್ರೀಹರಿಕೃಷ್ಣ ಅರ್ಪಣ. ಎಸ್.